ತತ್ತ್ರಿಗುಣಮವ್ಯಕ್ತಂ ನಿತ್ಯಂ ಸದಸದಾತ್ಮಕಂ ಯತ್ತತ್ತ್ರಿಗುಣಮವ್ಯಕ್ತಂ ನಿತ್ಯಂ ಸದಸದಾತ್ಮಕಂ ಪ್ರಧಾನಂ ಪ್ರಕೃತಿಂ ಪ್ರಾಹುಃ ಅವಿಶೇಷಂ ವಿಶೇಷವತ್ ಪಂಚಭಿರ್ಬ್ರಹ್ಮ ಚತುರ್ಭಿಃ ದಶಭಿಸ್ತಥಾ ಚತುರ್ವಿಂಶಕಂ ಗುಣಂ ಚತುರ್ವಿಂಶತಿಕಂ ಗಣಂ ಆಧಾನಿಕಂ ವಿದೋಃ ಚತುರ್ವಿಂಶತಿಕಂ ಗಣಂ ಪ್ರಾಧಾನಿಕಂ. ಹಿಂಗೆ ಭಾಗವತ ಒಳಗೆ ಮೂರನೇ ಸ್ಕಂದ ಹೇಳ ಇತಿ ಭಾಗವತೆ ಪ್ರಾಹ ವಿದ್ಯಾಧೀಶ ಸ್ವಯಂ ಪ್ರಭು ಯತ್ ಯಾವುದು ತ್ರಿಗುಣಂ ಮೂರು ಗುಣವುಳ್ಳದ್ದಾಗಿದೆಯೋ ಸತ್ವಗುಣ ರಜೋಗುಣ ತಮೋಗುಣ ನಿತ್ಯಂ ಮತ್ತು ಯಾವಾಗಲೂ ಏನು ಅವ್ಯಕ್ತಂ ಅಂದರೆ ಸ್ಪಷ್ಟ ಕಾಣುವುದಿಲ್ಲವೋ ಒಮ್ಮ ವ್ಯಕ್ತಿ ಆಗಂಗಿಲ್ಲ ಪ್ರಕೃತಿಯಲ್ಲಿ ಕಾಣಿಸ್ತದೆ ಅವ್ಯಕ್ತಂ ಸದಸದಾತ್ಮಕಂ ಸದ ಅಸತ್ ಸ್ಥೂಲ ಮತ್ತು ಸೂಕ್ಷ್ಮ ಸತ ಅಂದ್ರೆ ಸ್ಥೂಲ ಅಸತ್ ಅಂದ್ರೆ ಸೂಕ್ಷ್ಮ ಸದಸದಾತ್ಮಕಂ ಅಂದ್ರೆ ಸ್ಥೂಲ ರೂಪ ಸೂಕ್ಷ್ಮ ರೂಪ ಪ್ರಕೃತಿ ಈಗ ಅಣು ಅದು ಸೂಕ್ಷ್ಮ ಅದೇ ಅಣುಗಳ ಭಾಳ ಆದಾಗ ಸ್ಥೂಲ ಈಗ ಒಂದು ಪರಮಾಣು ಅದು ಸೂಕ್ಷ್ಮ ಅದು ಪ್ರಕೃತಿನೇ ಅದೇ ಪರಮಾಣು 2 3 4 ಆಗಿದೆ ದೊಡ್ಡ ಗುಡ್ಡ ಸ್ಥೂಲ ಅದು ಕೂಡ ಪ್ರಕೃತಿನೇ. ಸಣ್ಣ ಒಂದು ಜೋಳದ ಕಾಳ ಅದು ಸೂಕ್ಷ್ಮ ಅದೇ ಒಂದು ಚೀಲದಲ್ಲಿ ಬಂದಾಗ ಸ್ಥೂಲ. ಹೀಗೆ ಪ್ರಕೃತಿಯಲ್ಲಿ 2 ರೂಪ ಸೂಕ್ಷ್ಮ ರೂಪ ಸ್ಥೂಲ ರೂಪ. ಸೂಕ್ಷ್ಮ ರೂಪ ನಮಗೆ ಕಾಣಿಸಂಗಿಲ್ಲ, ಸ್ಥೂಲ ಕಾಣಿಸ್ತದೆ. ಅದು ಎರಡೂ ಪ್ರಕೃತಿನೇ, ಎರಡೂ ಪ್ರಕೃತಿನೇ. ಅದಕ್ಕೆ ಕಾರಣ ಸದಸದಾತ್ಮಕ. ಸತ ಅಂದ್ರೆ ಸತ್ಯ, ಅಸತ್ ಅಂದ್ರೆ ಸುಳ್ಳು, ಹಿಂಗಾಗ್ತಾರೆ. ಸುಳ್ಳು ಸತ್ಯದಿಂದ ಮಿಕ್ಸ್ವಾದದ್ದು ಅಂತ ಸುಳ್ಳು ಸತ್ಯ ಮಿಕ್ಸೇ ಆಗಂಗಿಲ್ಲ, ಬೋಧೆ ಇರ್ತಾವೆ. ಹಾಗಾದರೆ ಸದಸಾತ್ಮಾರ್ಥ ಏನು? ಸತ ಅಂದರೆ ಸ್ಥೂಲ, ಅಸತ್ ಅಂದರೆ ಸೂಕ್ಷ್ಮ. ಹೀಗೆ ಸ್ಥೂಲ ಮತ್ತು ಸೂಕ್ಷ್ಮ ರೂಪದಿಂದ ಇರುವ ಪ್ರಧಾನಂ ಪ್ರಕೃತಿಂ ಪ್ರಾಹುಃ ಅವಿಶೇಷಂ ವಿಶೇಷವತ್ ಅಂತಂದರು. ಈ ರೀತಿಯಾಗಿ ಅದನ್ನು ಹೇಳಿದ್ರು. ಈಗ ಸ್ಥೂಲ ಸೂಕ್ಷ್ಮ ರೂಪವಾದ ಅಥವಾ ಕಾರ್ಯಕಾರಣಾತ್ಮಕ ಅಂತ. ಕಾರ್ಯಕಾರಣಾತ್ಮಕ ಅಂದ್ರೆ ಹೆಂಗೆ? ಈಗ ನಿಮಗೆ ಒಂದು ಕೊಡ ನಿಮ್ಮ ಮುಂದೆ ಕೂತದೆ, ಕೊಡ ಮಣ್ಣಿನ ಕೊಡ ಕೂತದೆ. ಅದು ಎದರ ಕಾರ್ಯ? ಅದು ಅದು ಮಣ್ಣು ಕಾರಣ, ಇದು ಕಾರ್ಯ. ಹಾಗೆ ನಮ್ಮ ಈ ಪಂಚಭೂತಗಳ ಕಾರ್ಯನೇ ಶರೀರ. ಇದು ಸ್ಥೂಲ ಕಾಣಿಸ್ತದೆ ಸತ. ಇದಕ್ಕೆ ಸೂಕ್ಷ್ಮವಾಗಿರತಕ್ಕಂತಹ ಏನಿದಕ್ಕೆ ರಾ ಮಟೀರಿಯಲ್ಸ್ ಅವಾದ ಪೃಥ್ವಿ ತೇಜವಾಯ ಆಕಾಶ ಅದು ಸೂಕ್ಷ್ಮ. ಕಾರ್ಯಕಾರಣಾತ್ಮನ ಜಗತ್ತೇನಾಗಿದೆ? ಕಾರ್ಯಾತ್ಮನ ಕಾರಣಾತ್ಮನ. ಅದು ನಿಮ್ಮ ಕಣ್ಣೆದರಿಗೆ ಮನೆ ಕತ್ತು ಬೆಳ್ಳಕ ಇಟ್ಟಂಗಿ ಸಿಮಿಟ ನೀರು ಕಾಣಿಸ್ತದೆ. ಮುಂದಿನ ವಾರ ಹೋದಾಗ ಗೋಡೆ ಆಗಿಬಿಟ್ಟು ಗೋಡೆ ಅದು ಕಾರ್ಯ, ಇಟ್ಟಂಗಿ ಸಿಮಿಟ ಎಲ್ಲ ಇವು ಕಾರಣ. ಕಾರಣಕ್ಕೆ ಅಸತ ಅಂತ ಅದು ಕಾಣಿಸಂಗಿಲ್ಲ, ಕಾರ್ಯಕ್ಕೆ ಸತ ಅಂತ ಕಾಣಿಸ್ತದೆ. ಮತ್ತು ಸುಳ್ಳ ಖರೆ ಈ ಅರ್ಥೊಳಗೆ ಹೇಳಿಲ್ಲ. ಆದ್ದರಿಂದ ಸದಸದಾತ್ಮಕಂ. ಇದಕ್ಕೆ ಇದು ಪ್ರಕೃತಿ, ಇದಕ್ಕೆ ಪ್ರಧಾನ ಅಂತಾರೆ, ಪ್ರಕೃತಿ ಅಂತಾರೆ. ಇದಕ್ಕೆ ಮೂಲ ಪ್ರಕೃತಿ ಅಂತಾರೆ, ಪ್ರಧಾನ ಮತ್ತು ಪ್ರಕೃತಿ ಅಂತಾರೆ. ಅವಿಶೇಷಂ ವಿಶೇಷ. ಅವಿಶೇಷ ಅಂದರೆ ವಿಶೇಷ ಅಂತ. ಅವಿಶೇಷಂ ವಿಶೇಷ ಇಲ್ಲದೆ ಇರುವುದು. ಅಂದರೆ
ಇನ್ನೊಂದರ ವಿಕಾರ ಆಗದೆ ಇರೋದು ಅದಕ್ಕೆ ಅವಿಶೇಷ. ವಿಶೇಷ ಅಂದ್ರೆ ಇನ್ನೊಂದರ ವಿಕಾರ, ಅದನ್ನು ಅವಿಶೇಷಂ ಅವಿಶೇಷತ್ವ ಅಂದರೆ ಅಕಾರ್ಯವಾದ, ವಿಶೇಷತ್ವ ಅಂದ್ರೆ ಕಾರ್ಯ. ಅದಕ್ಕೇನೆ ಪ್ರಧಾನ ಪ್ರಕೃತಿ ಅಂತ ಇದಕ್ಕೆ ಯಾರಂತ ಮೂಲ ನೇಚರಕ್ಕೆ ಪ್ರಧಾನ ಪ್ರಕೃತಿ ಅಂತ ಕರೀತಾರೆ. ಪ್ರಧಾನ ಯಾವುದು ಪ್ರಕೃತಿ ಯಾವುದು? ಪ್ರಧಾನ ಯಾವುದು ಪ್ರಕೃತಿ ಯಾವುದು ಅಂದ್ರೆ ಪ್ರಧಾನ ಅಂದ್ರೆ ಅದು ಮೂರು ರೂಪದಾಗಿರ್ತದೆ, ಅದು ಎಲ್ಲರೂ ವಿಕಾರ ಆಗಿಲ್ಲ, ಒರಿಜಿನಲ್ ಪ್ರಧಾನ. ಪ್ರಕೃತಿ ಅಂದ್ರೆ ವಿಕಾರ ಆಗಿದೆ. ಈ ನಮ್ಮ ಶಾಸ್ತ್ರೀಯ ಭಾಷಾ ಅವ್ಯಕ್ತ ತತ್ವ ಪ್ರಧಾನ, ಪ್ರಧಾನ ಅದು ಮಹತ್ತತ್ವ ಹುಡ್ತು, ಅದು ಪ್ರಕೃತಿ. ಅದು ಅದ್ರೊಳಗಿನ ದೇವರು ಬೇರೆ, ಮೂಲ ಜಡ ಪ್ರಕೃತಿ ಅವ್ಯಕ್ತ, ಅವ್ಯಕ್ತ ತತ್ವ ಮೂಲ, ಅದು ಪ್ರಧಾನ ಅಂತ. ಅದು ಎದುರದ ವಿಕಾರ ಆಗಿರಂಗಿಲ್ಲ. ಮುಂದೆ ಮಹತ್ತತ್ವ ಅವ್ಯಕ್ತದ ವಿಕಾರ, ಅಹಂಕಾರ ತತ್ವ ಮಹತ್ತತ್ವ, ಅವೆಲ್ಲ ಪ್ರಕೃತಿನೇ, ಅವೆಲ್ಲ ಪ್ರಕೃತಿ. ಅಹಂಕಾರ ತತ್ವದ ವಿಕಾರ ವೈಕಾರಿಕ ಅವೆಲ್ಲ ವ್ಯಕ್ತ, ಅವೆಲ್ಲ ಪ್ರಕೃತಿಗಳು, ಪ್ರಧಾನಗಳಲ್ಲ. ಪ್ರಧಾನ ಅಂದ್ರೆ ಇವುಗಳೇ ಮೂಲಭೂತವಾದ ಅದಕ್ಕೆ ಪ್ರಧಾನ ಅಂತ, ಅದಕ್ಕೆ ಅವಿಶೇಷ ಅಂತ. ಅವಿಶೇಷ ಅಂದ್ರೆ ಅದು ಅವಿಶೇಷ ಅಂದ್ರೆ ಇನ್ನೊಂದರಿಂದ ಹುಟ್ಟಿದ್ದ ಅಲ್ಲ, ಒಂದು ಪ್ರಧಾನ. ಪ್ರಕೃತಿ ಅಂದ್ರೆ ಏನು ಹೇಳಿದ್ರೆ ಒಂದರ ಕೃತಿ ಆಗಿರ್ತದೆ. ಪ್ರಧಾನದ ಕೃತಿ ಪ್ರಕೃತಿ ಏನು ಪ್ರಧಾನ ಕೃತಿ. ಹೆಂಗೆ ಈಗ ನಮ್ಮ ಶಾಸ್ತ್ರದೊಳಗೆ ಹೇಳುವ ಪುರಾಣದಲ್ಲಿ ಹೇಳುವ ಅಹಂಕಾರ ತತ್ವ ಹೆಂಗೆ ಹೊಡ್ತೀವಿ, ಮಹತ್ತತ್ವ ಹೆಂಗೆ ಹೊಡ್ತೀವಿ, ಅವ್ಯಕ್ತತ್ವ ಹೆಂಗೆ ಹೊಡ್ತೀವಿ, ಅದಾದ ಅವಿಶೇಷ. ಅವಿಶೇಷ ಅಂದರೆ ಅದಕ್ಕೆ ಯಾವುದೇ ವಿಶೇಷ ಇಲ್ಲ, ವಿಶೇಷ ಇಲ್ಲ ಅಂದ್ರೆ ಅದಕ್ಕೆ ಯಾವುದೋ ಕಾರಣ ಇಲ್ಲ, ಅನಾದಿಯಿಂದ. ಮುಂದಿಂದು ಎಲ್ಲ ಏನಾಗ್ತಾವೆ ಪ್ರಕೃತಿಗಳು, ಪ್ರಕೃಷ್ಟ ಕೃತಿ ಪ್ರಕೃತಿ. ಈ ನೋಡ್ರಿ, ಮೂಲಭೂತವಾದಂತಹ ಸೃಷ್ಟಿಯಲ್ಲೇನೆ ಮೂಲ ಕಾರಣಕ್ಕೆ ಪ್ರಧಾನ ಅಂತಾರೆ. ಅದರಿಂದ ಬಂದದಕ್ಕೆಲ್ಲ ಏನಂತಾರೆ ಪ್ರಕೃತಿ. ಇಷ್ಟು ಅದಕ್ಕೆ ಪ್ರಧಾನಂ ಅವಿಶೇಷಂ ಪ್ರಧಾನಂ ವಿಶೇಷವತ ಪ್ರಕೃತಿ. ಈಗ ಅನ್ವಯ ಮಾಡ್ಕೋಬೇಕಾದ್ರೆ ಆ ಶ್ಲೋಕಗಳನ್ನ ನೋಡ್ತೀವಿ. ಏನಂದ್ರು ಅವಿಶೇಷಂ ಪ್ರಧಾನಂ ಪ್ರಕೃತಿ ವಿಶೇಷವತ ಪ್ರಕೃತಿ. ಹಾಗಾದ್ರೆ ಈ ಪ್ರಕೃತಿ ಏನದಲ್ಲ ವಿಕಾರ ಆಗಿತ್ತು, ಇದು ಹೆಂಗದ? ಇದು 24 ತತ್ವಗಳಿಂದ ಕೂಡಿ ಪಂಚಭೀಹಿ ಅಂತ. ಹೌದು, ಪಂಚಭೀಹಿ ಪೃಥ್ವಿ ಅಪ್ಪ ತೇಜ ವಾಯು ಆಕಾಶ ಪಂಚಭೀಹಿ. ಮತ್ತು ಪಂಚಭೀಹಿ ಮತ್ತೈದು. ಪೃಥ್ವಿ ಅಪ್ಪ ತೇಜ ವಾಯು ಆಕಾಶ ಶಬ್ದ ಸ್ಪರ್ಶ ರೂಪ ರಸ ಗಂಧ ತನ್ಮಾತ್ರ ಅದರ ಒಳಗಿದ್ದ ಗುಣ. ಪೃಥ್ವಿ ಅಪ್ಪ ತೇಜ ವಾಯು ಆಕಾಶ ಅಂತೀರಿ. ಆಕಾಶದ ಗುಣ ಯಾವುದು? ಶಬ್ದ. ವಾಯುವಿನ ಗುಣ ಸ್ಪರ್ಶ. ಅಗ್ನಿಯ ಗುಣ ರೂಪ. ನೀರಿನ ಗುಣ ರಸ. ಪೃಥ್ವಿ ಗುಣ ಗಂಧ. ನೋಡಿ, ಶಬ್ದ ಸ್ಪರ್ಶ ರೂಪ ರಸ ಗಂಧಗಳ 5, ಅದ್ರ ಒಳಗಿನ ಗುಣ ತನ್ಮಾತ್ರ. ಅದರಲ್ಲಿ ಅಷ್ಟೇ ರೂಪ, ಮೂಲ ಅಲ್ಲೇ ಇರ್ತದೆ. ಈಗ ಒಂದು ಕಡೆ ಗಂಧ ಬಂದದ ಅಂದ್ರೆ ನೀರಿನಾಗ ಗಂಧ ಅದ ಅಂದ್ರೆ ನೀರಿನಾಗ ಗಂಧ ಅದ ಯಾವುದೋ ಹೂ ಹಾಕಿರ್ತೀರಿ ಒಳಗೆ. ಹೂ ಅಂದ್ರೆ ಪೃಥ್ವಿನೇ ಇಲ್ಲ, ಪೃಥ್ವಿನೇ ಅದು. ಹಾಂ, ಈಗ ಬೆಂಕಿ ಅಡಿಯಾಡ್ತಿರ್ತದೆ, ಹಿಂಗೆ ಅದರೊಳಗೆ ಗಾಳಿ ಇರ್ತದೆ, ಮಿಕ್ಸ್ ಆಗಿ. ಅಂದ್ರೆ ಎಲ್ಲೇ ಯಾವುದೇ ಒಂದು ವಸ್ತು ಆಕಾರ ಬಂದದಂದ್ರೆ ಅದು ಅಗ್ನಿ ಇದೆ. ಹೀಗಾಗಿ ಸೌಂಡ್ ಬರಲಿಕ್ಕೆ ಸ್ಪೇಸ್ ಅದ ಅಂತ ಆಕಾಶ. ಒಂದು ಆ ಶಬ್ದ ಇದೆ ಆಕಾಶದ ಗುಣ, ಸ್ಪರ್ಶ ಇದು ವಾಯುವಿನ ಗುಣ. ಆಮೇಲೆ ರಸ ಎಲ್ಲೇ ಸ್ವಲ್ಪ ದ್ರವ ಇದೆ, ನೀರಿದೆ. ತುಪ್ಪನಾಗೂ ಸ್ವಲ್ಪ ಅಂಶ ಇದೆ.
ಪ್ರವಾದ ಅಂದ್ರೆ ಅದೇ ನೀರಿನ ಅವಶ್ಯಕತೆ ಇರುತ್ತೆ. ಆಮೇಲೆ ಕಲ್ಲೊಳಗೂ ನೀರಿನ ಅಂಶ ಇರ್ತದೆ. ಕಲ್ಲೊಳಗೂ ನೀರಿನ ಅಂಶ ಇರ್ತದೆ. ರೂಪ ತೇಜ ಶಬ್ದ ಸ್ಪರ್ಶ ರೂಪ ಅಗ್ನಿಯೊಳ ರೂಪ ಇರ್ತದೆ. ಎಲ್ಲೆಲ್ಲ ರೂಪ ಅದ ಅಲ್ಲಿ ಅಗ್ನಿ ಅದ ಅಂತ. ತೇಜ ಅಂದ್ರೆ ಅಗ್ನಿ ಎಲ್ಲ ಮಾಡಿ ಅಂದ್ರೆ ಅಲ್ಲಿ ನಿಮಗೆ ರೂಪ ಅದ ಅಂದ್ರೆ ರೂಪ ಅಂದ್ರೆ ಹಿಂಗೆ ಚಂದ ಕಣ್ಣು ಆಕಾರ ಇದಲ್ಲ ಬಟ್ ಒಂದು ಆಕಾರ ಅಲ್ಲಿ ಅಲ್ಲಿ ಅಗ್ನಿ ಅವಶ್ಯಕತೆ ಶಬ್ದ ಸ್ಪರ್ಶ ರಸ ಅಲ್ಲೆಲ್ಲ ನೀರು ಗಂಧ ಅದೇ ವಾಸ ಬರ್ಲಿಕ್ಕೆ ಅದೇನು ಹೇಳಿದ್ರು ಇವು ಪಂಚ ಅವು ಪಂಚ ಏನಾಯ್ತು ಪಂಚವೇ ಬ್ರಹ್ಮ ಅಂದ್ರೆ ಪೂರ್ಣ ಐದುಗಳಿಂದ ತುಂಬಿದ ಬ್ರಹ್ಮ ಅಂದ್ರೆ ಬ್ರಹ್ಮ ತುಂಬಿದ ಅಂತ ಈ ಜಗತ್ತಿನೊಳಗೆ ಎಲ್ಲ ಕಡೆ ತುಂಬಿಟ್ಟದೆ 5 ಪೃಥ್ವಿ ಅಪ ತೇಜ ವಾಯು ಆಕಾಶ ನಿಮ್ಮ ದೇಹದೊಳಗೆ ಹೊರಗೆ ಒಳಗೆ ಎಲ್ಲ ಕಡೆಗೆ ಪಂಚಭಿ ಬ್ರಹ್ಮ ತುಂಬಿದ್ದು. ಮತ್ತು ಮುಂದೆ ಚತುರ್ಭಿ ದಶಭಿಸ್ತಥ ಚತುರ್ಭಿ ಚತುರ್ ಯಾವ್ದು 4 ಯಾವಪ್ಪ? ಮಹತ್ತತ್ವ, ಅಹಂಕಾರ ತತ್ವ, ಮನಸ್ತತ್ವ, ಬುದ್ಧಿ ತತ್ವ. ಯಾವುದು? ಮಹತ್ತತ್ವ, ಅಹಂಕಾರ ತತ್ವ, ಮನಸ್ತತ್ವ, ಚತುರ್ಭಿ ಇವು 4. ದಶಭಿಸ್ತಥ ಇನ್ನು ಮಾತ್ರ 10. ಯಾವುದು ಬಾ? ಶಿರ ಪಾಣಿ ಪಾದ ಪಾರ್ಶ್ವ ಪಾಯು ಉಪಸ್ಥ ಜ್ಞಾನ ರಸನ ಚಕ್ಷು ತ್ವಕ ಶ್ರೋತ್ರ ಅಂದ್ರೆ ಅವನ್ 10 ಇವನ್ 4 14 ಅವನ್ 10 24 ಆಯ್ತಿನಪ್ಪ. ಪಂಚಭಿ 5 ಯಾವುದು? ಪೃಥ್ವಿ ತೇಜ ವಾಯು ಆಕಾಶ ಸ್ಪರ್ಶ ರೂಪರಸ ಗಂಧ ತನ್ಮಾತ್ರ. ಆಮೇಲೆ 4 ಯಾವು? ಮಹತ್ತತ್ವ, ಅಹಂಕಾರ ತತ್ವ, ಮನಸ್ತತ್ವ, ಬುದ್ಧಿ ಪಂಚ ಜ್ಞಾನೇಂದ್ರಿಯ ಒಮ್ಮೊಮ್ಮೆ ಅದ 3 ಹಿಡಿತಾರೆ. ಯಾವುದು? ಮಹತ್ತತ್ವ, ಅಹಂಕಾರ ತತ್ವ, ಬುದ್ಧಿ ತತ್ವ. ಆ ಮನಸ್ಸು ಈ ಕಡೆ ಬರ್ತದೆ. ಪಂಚ ಜ್ಞಾನೇಂದ್ರಿಯ ಮನಸ್ಸು 6 ಇಂದ್ರಿಯ. ಈ ಕಡೆ 11 ಇದ್ದಾಗ ಆ ಕಡೆ 4 ಆಗ್ತವೆ. 27 ಮಾಡ್ತಾರೆ. ಅವ್ಯಕ್ತತ್ವ ಲಕ್ಷ್ಮಿ ಅಂತ ಹೇಳಿ ಇಲ್ಲ 24 ಮುಂದೆ ಒಂದು ಹಂಗಲ್ಲ. ಅವ್ಯಕ್ತ ತತ್ವದ ಒಳಗೆ ನಿಯಾಮಕಗಳ ಲಕ್ಷ್ಮಿ ಅದು ಪ್ರತ್ಯೇಕ ತತ್ವ ಅಂತ ಹೇಳಿ ಅಲ್ಲ. ಅವ್ಯಕ್ತ ತತ್ವಕ್ಕೆ ನಿಯಾಮಕಗಳ ಮಹಾಲಕ್ಷ್ಮಿ, ಮಹತ್ತತ್ವಕ್ಕೆ ಬ್ರಹ್ಮದೇವರು, ಅಂಕದ ರುದ್ರದೇವರು, ಹೀಗೆಲ್ಲ ಅವರು ತತ್ವಾಭಿಮಾನ ದೇವತೆಗಳ ಬೇರೆ. ಒಂದು ಪಿತ ಅಲ್ಲ ನೀವು ಹೇಳ್ದಂಗೆ ಒಂದು ಏನು ಮಾಡ್ತಾರಂದ್ರೆ ಜೀವ ತತ್ವ, ಪರಮಾತ್ಮ ತತ್ವ, ಲಕ್ಷ್ಮೀ ತತ್ವ ಅಂತ ಹಿಂಗೆ 3 ಹಿಡಿದಾಗಿ 27. ಮನಸ್ಸಿನ ಮತ್ತು 4 ಭಾಗ: ಚಿತ್ತ, ಚೇತ, ಅಹಂಕಾರ, ಹಿಂಗೆಲ್ಲ ಬುದ್ಧಿ, ಹಿಂಗೆಲ್ಲ ಹೇಳ್ಯಾರ. ಬೇರೆ ಬೇರೆ ಕಡೆ ಬೇರೆ ಬೇರೆ ಬರ್ತಾವ. ಕೆಲವು ಕಡೆ ಹಂಗೆ ಹೇಳ್ಯಾರ. ಬುದ್ಧಿ ಅಲ್ಲ, ಇವೆಲ್ಲ ಏನು ಗೊತ್ತಂದ್ರೆ ಚಿತ್ತ ಮನ, ಬುದ್ಧಿ ನೋಡೋದು ಚಿತ್ತ ಮನಸ್ಸು ಬುದ್ಧಿ 3. ಅಹಂಕಾರ ತತ್ವ ಬೇರೆ. ಇದು ಮನಸ್ಸು ಮತ್ತು ಬುದ್ಧಿ ಒಳಗೆ ವ್ಯತ್ಯಾಸ ಏನಂದ್ರೆ ಮನಸ್ಸು ಸಂಕಲ್ಪ ವಿಕಲ್ಪಕಾತ್ಮಕಮ್ಮ. ಇದು ಹಿಂಗೆ ಮಾಡಬೇಕು, ಇದು ಮಾಡಬೇಕು ಮಾಡಬಾರ್ದು, ಇದು ಹಿಂಗೆ ಮಾಡಿದ್ರೆ ಹಿಂಗಾಗ್ತದೆ, ಹಿಂಗೆ ಮಾಡಿ ಹಿಂಗಾಗ್ತದೆ. ಮನಸ್ಸು ಬುದ್ಧಿ ನಿರ್ಣಯ ಮಾಡ್ತದೆ, ಇದು ಹಿಂಗೆ ಮಾಡಿ ಬುದ್ಧಿ ನಿರ್ಣಯ ಹಿಂಗೆ. ಅಲ್ಲಿ ಉಪನಿಷತ್ನಾಗ ಬರ್ತದೆ 4 ಭಾಗಗಳು. ಅದರೊಳಗೂ ಕೂಡ ಗರುಡ, ಶೇಷ, ರುದ್ರ,
ಮತ್ತು ಇಂದ್ರಾದಿಗಳು ಇದಕ್ಕೆ ನಿಯಾಮಕರು ಹೇಳ್ತಾರೆ. ಸ್ಕಂದ ಇಲ್ಲಿ ಏನಾಯ್ತು ಈಗ ಒಟ್ಟ ಪಂಚಭಿ ಬ್ರಹ್ಮ ಚತುರ್ಭಿ ದಶಭಿಸ್ತಥ ಏತತ್ ಚತುರ್ವಿಂಶತಿಕಂ. ಈಗ 24 ಗಣಗಳಿಂದ ಗಣವು ಪ್ರಾಧಾನಿಕಂ. ಇದು ಪ್ರಧಾನವಾದ ಮೂಲ ಪ್ರಧಾನದಿಂದ ಹುಟ್ಟಿದ್ದು. ಪ್ರಾಧಾನಿಕ ಇದು ಪ್ರಾಧಾನಿಕ ಹಂಗಂದ್ರೆ ಮೂಲ ಪ್ರಧಾನದಿಂದ ಹುಟ್ಟಿದ್ದು 20. ಈಗ ಭಾಗವತ ತೃತೀಯ ಸ್ಕಂದ ಒಳಗೆ 27ನೇ ಅಧ್ಯಾಯದೊಳಗೆ ಹೇಳ್ತಾರೆ ಕಪಿಲಾಂಕ ಪರಮಾತ್ಮ ದೇವರು ಇತಿ ಭಾಗವತೆ ಪ್ರಾಹ ವಿದ್ಯಾಧೀಶ ಸ್ವಯಂ ಪ್ರಭು ವಿದ್ಯಾಧೀಶ. ಸ್ವಯಂ ಪ್ರಭುವಾದ ಅದು ಇನ್ನೊಬ್ಬರ ಆಡಳಿತಕ್ಕೆ ಒಳಪಡದೇ ಇದ್ದ ಪ್ರಭು, ಸ್ವತಂತ್ರ ಪ್ರಭುವಾದ ವಿದ್ಯಾಧೀಶ. ವೇದವ್ಯಾಸರಿಗೆ ಬಹಳ ಸಲ ಅಂದಾರ ವಿದ್ಯಾಧೀಶ, ವೇದೇಶ, ಅವ್ರ ಹೆಸರು ಮುಂದೆ ಬಂದಾಗ ಇಷ್ಟೇ. ವಿದ್ಯಾಧೀಶ, ವೇದೇಶ, ಶ್ರುತೀಶ, ಶ್ರುತಿನಾಥ. ಈಗ ಶ್ರೀಮದಾಚಾರ್ಯರು ಒಂದು 8-10 ಶಬ್ದ ಕರೆದಾರೆ. ವಿದ್ಯಾಪತಿ, ವೇದೇಶ, ಇವೆಲ್ಲ ಅಲ್ಲಲ್ಲೇ ಮಧ್ವಾಚಾರ್ಯ ವೇದವ್ಯಾಸ ಕರಿತಿದ್ರು. ಭಾಳ ಪ್ರೀತಿ ಅವ್ರ ಮೇಲೆ. ಮಧ್ವಾಚಾರ್ಯ ವೇದವ್ಯಾಸನ ಮಹಾ ಆದರ. ಪ್ರಾಯ ಯಾವ ಮತಾಚಾರ್ಯರಿಗೂ ವೇದವ್ಯಾಸರ ಬಗ್ಗೆ ಇಷ್ಟು ಗೌರವವಿಲ್ಲ. ಅವರು ಒಬ್ಬರಿದ್ದಾರೆ ನಮ್ಮ ಆಚಾರ್ಯರು, ಮ್ಯಾಲ ಅವರು ಇಷ್ಟೇ ಹೊರತು ಒಮ್ಮೊಮ್ಮೆ ಅವರನ್ನು ಕಂಡು ಮಾಡ್ತಾರೆ. ಮುಂದಿನ ಮತಾಚಾರ್ಯರು ವೇದವ್ಯಾಸರಿಗೆ ಅಷ್ಟೇ. ರಾಮಾನುಜರು ಕಷ್ಟನ ಋಷಿ, ಅವಮದ ಋಷಿ, ಋಷ್ಮಂಜನ ಋಷಿ ಇರ್ತಾರೆ. ಋಷ್ಮಂಜನ ಋಷಿ ಏನು ಕೆಟ್ಟಲ್ಲ, ಅದು ಅಂದ್ರೆ ಒಬ್ಬರು ದಾರ್ಶನಿಕರು 4 ಮಂದಿ ಹೋಗಿದ್ದಾರೆ. ಸಾಕ್ಷಾತ್ ಭಗವಂತನ ಸ್ವರೂಪ ಅಂತ ಅದ್ಭುತವಾದಂತಹ ಅವರಿಗೆ ಪರಬ್ರಹ್ಮನ ಸ್ವರೂಪದ ಸ್ಟೇಟಸ್ನ ನೋಡೋರು ಶಿವನಾಚಾರ್ಯ. ಗುರುಣಾಂ ಪ್ರಭಾವ ಶಾಸ್ತ್ರಾಣಾಂ ಬಾದರಾಯಣ ಅಷ್ಟು ಅವರಿಗೆ ವೇದವ್ಯಾಸ. ಮಧ್ವೀಜದ 7ನೇ ಸರ್ಗಳ ಬರೀ ಅದೇ. ಮಧ್ವಾಚಾರ್ಯರು ಇಡೀ ಬದರಿಕಾಶ್ರಮಕ್ಕೆ ಹೋದಾಗ ಅದು ಮೊಟ್ಟ ಮೊದಲ ವೇದವ್ಯಾಸ ನೋಡಿದ್ರು. ಇದು ನೋಡಿದ್ರು ಮೊದಲಿದ್ದೆ. ಚಿಕ್ಕ ಬದರಿಯೊಳಗೆ ಅವರು ಭೇಟಿಯಾಗಿತ್ತು. ಅದು ಬಾ ಅಂತ ಹೇಳಿ ಅವರು ಹೋಗ್ಬಿಟ್ರು. ಮುನಿಮಂಡಲ ಮಧ್ಯವರ್ತಿನಂ ತ್ರಿಜಗನ್ಮಂಡಲ ಮಂಡನಾಯಿತಂ ಯ ಸತ್ಯವತೀ ಸುತಂ ಹರಿಂ ಪರಿಪೂರ್ಣ ಪ್ರಮತಿ ಸಮೈಕ್ಷತ. ಮುನಿಮಂಡಲ ಇವ್ರು ಹಿಂಗೆ ಬದರಿ ಮಹಾಬದರಿಗೆ ಒಳಗೆ ಇನ್ನೇನು ತಿರುಪತಿ ವೆಂಕಟೇಶ್ ದೇವ್ರ ಹೆಬ್ಬಾಗಿ ಬಂದು ನಿಂತ್ಕೊಂಡಾಗ ಹೆಂಗೆ ಕಾಣಿಸ್ತದೆ ಹಂಗೆ ಬದರಿ ಎಲ್ಲ ರಾಜ್ಯ ಬಂದು ಹಿಂಗೆ ಇದಕ್ಕೆ ಬಂದಾಗ ಆ ವೇದವ್ಯಾಸನ ನೋಡಿಬಿಟ್ರು. ಮುನಿಮಂಡಲ ಮಧ್ಯವರ್ತಿನಂ ಸುತ್ತಮುತ್ತಲು ಬಾದರಿ ಜೈಮಿನಿ ಸುಮಂತು ವೈಶಂಪಾಯನ ಕಾಚಕೃತ್ಸ್ನ ಕಾಟ್ನಾಜಿನಿ ಔಡರೋಮಿ ಆತ್ರೇಯ ಶಿಷ್ಯ ಸಂಘ ಪರಿವೃತಾಯನ ಶಿಷ್ಯ ಸಂಘ. ಬಾದರಿಯಿಂದ ಶುಕಾಚಾರ್ಯ, ಬಾದರಾಯಣರ ಮಕ್ಕಳು ಬಾದರಿ, ಜೈಮಿನಿ, ಸುಮಂತು, ವೈಶಂಪಾಯನ, ಕಾಚಕೃತ್ಸ್ನ, ಕಾಟ್ನಾಜಿನಿ, ಔಡರೋಮಿ, ಆತ್ರೇಯ, ಇನ್ನೂ ಅನೇಕ ಶಿಷ್ಯರು. ಅವರ ಮುನಿಮಂಡಲ ಮಧ್ಯವರ್ತಿ ತ್ರಿಜಗನ್ಮಂಡಲ 3 ಲೋಕಕ್ಕೆ ಮಂಡಲ ಪ್ರಾಯರಾದಂಥವರು ಸತ್ಯವತಿಯ ಮಕ್ಕಳಾದಂತಹ ವೇದವ್ಯಾಸ ದೇವರನ್ನು ನೋಡಿದರು. ಅಥ ತಸ್ಯ ಸವೇದಿಕಾಂತರೇ ಸುವಿಶಾಲೆ ವಿಮಲೆ ಮನೋಹರೇ. ದೊಡ್ಡ ಕಟ್ಟೆ, ದೊಡ್ಡ ಬದರಿ ವೃಕ್ಷ, ಬಾರಿ ಹಣ್ಣು ಗಿಡ, ಸಾವಿರಾರು ಶಾಖ. ಆ ಸಾವಿರಾರು ಶಾಖೆಗಳು ಕುಡಿದ ಬದರಿ ಷಂಡ ವಿಶೇಷ ಮಂಡಿತಂ. ಬದರಿ ವೃಕ್ಷದ ಸಮೂಹ ಅದರ ಮಧ್ಯೊಳಗೆ ಕೂತ ಯ ಸತ್ಯವತೀ ಸುತಂ ಹರಿಂ ಪರಿಪೂರ್ಣ ಪ್ರಮತಿ ಸಮೈಕ್ಷತ. ದ್ವಿಜಹೃತ್ ಕಮಲೇತಿ ನಿರ್ಮಲೇ. ದಿನಾಲು ತಮ್ಮ ಹೃದಯ ಮಂದಿರೊಳಗೆ ಪರಮಾತ್ಮ ನೋಡ್ತಿದ್ರು. ಸತತಂ ಸಾಧು ನಿಶಾಮಯನ್ನಪಿ ಅವಲೋಕ್ಯ ಪುನಃ ಪುನರ್ನವಂ. ಅದ್ರ ದಿನ ನೋಡ್ತಿದ್ರು ಮತ್ತೆ ಪುನಃ ಇಲ್ಲಿ ವೇದವ್ಯಾಸ ರೂಪ ಹೊಸದೇ ಕಾಣಿಸ್ತಾರೆ. ಇದೇ ನಮ್ಮ ದೇವರ ಸ್ವರೂಪದಲ್ಲಿ ನವನೋನ್ಮೇಷ ಶಾಲೆ ಪ್ರತಿನಿತ್ಯವಾಗಿ
ನೀನು ನೋಡಿ ಬಿಡ್ರಿ ಇದೇನು ಮತ್ತೊಂದು ಬ್ಯಾಗ್ ನಿತ್ಯ ನೂತನ. ನಿತ್ಯ ಆತ ನೋಡ್ಕೋದು ಬಂದ್ರಂತ ನೋಡ್ಕೋದು ಬಂದಾಗ ಅವ್ರು ಹಿಂಗೆ ವರ್ಣನೆ ಮಾಡಿದರು ವೇದವ್ಯಾಸ ಮಧ್ವಾಚಾರ್ಯರು ವೇದವ್ಯಾಸನ ನೋಡಿದಾಗ ಏನೇನು ವರ್ಣನೆ ಮಾಡ್ಯಾರ ಅದನ್ನೆಲ್ಲ ಮತ್ಸ್ಯಕಾರರು ತ್ರಿಜಗತ್ ತಿಲಕಾದಿಕಂತರೆ ತಿಲಕೋಯಂ ಪರಭಾಗಮಾಪ್ತವಾನ್ ಹರಿನೀಲಗಿರಿಂದ ಮಸ್ತಕ ಸ್ಫುಟಶೋಣ ಪರಪಂಕ್ತಿ ಸಂಧಿಭ ಅವ್ರು ಶುರುವಾಯ್ತು ನಖಶಿಖಾಂತ ವರ್ಣನ ಕಾವ್ಯದ ಸಮಯ ಅದ ಕಾವ್ಯದೊಳಗೆ ನಾಯಕನ ವರ್ಣನೆ ಮಾಡ್ಬೇಕಂತದ ಅಲ್ಲಿ ಈ ನಾಯಕನ ವರ್ಣನೆ ಮಾಡ್ತಾರೆ ಅವರೆಲ್ಲ ಯಾರ್ಯಾರೋ ಕಾವ್ಯಕಾರರು ನಾಯಕ ನಾಯಕಿಯರು ವರ್ಣನೆ ಮಾಡ್ತಾನೆ ಕಾಳಿದಾಸ ಶೃಂಗಾರಸದ ಪರಾಕಾಷ್ಟಕ್ಕೆ ಹೋಗ್ಬಿಡ್ತಾನೆ ಕುಮಾರ ಸಂಭವ ಬರೆಯುವ ಪಾರ್ವತೀ ದೇವಿ ಅಂಗಾಂಗ ವರ್ಣನೆ ಮಾಡುವ ಅತಿ ಮಾಡಿಬಿಟ್ಟ ಪಾರ್ವತಿ ಶಾಪ್ ಕೊಡ್ತದೆ ಅಲ್ಲೊಂದೊಂದು ತಾಯಿ ಅಂತ ಕರಿತೀರಿ ಹಿಂಗೆ ವರ್ಣನೆ ಮಾಡಿದಿ ನಿಮ್ಗೆ ಆಯುಷ್ ಶಿಕ್ಷಣ ಅಂತ ಅದಕ್ಕೆ ಕಾಳಿದಾಸ ಸತ್ತೋದ ಅದಕ್ಕೆ ಇದು ಅದಲ್ಲ ಕುಮಾರ ಸಂಭವದ 6ನೇ ಸ್ವರ್ಗಕ್ಕೆ ಮುಗಿಸಿದ ಮುಂದೆ ಅವ್ನ ಮಕ್ಕಳು ಯಾರೋ ಮಾಡಿದರು ಅಂತ ಹೇಳ್ತಾರೆ ಅಲ್ಲೇ ನಮ್ಮ ಶೃಂಗಾರ ಚೇಷ್ಟ ಒಳಗೆ ಲಕ್ಷ್ಮೀದೇವಿ ಅರ್ಧೆ ವರ್ಣನೆ ಭಾಳ ಮಾಡಿಲ್ಲ ಹಂಗೆ ಮಾಡಬಾರ್ದಂಥದ್ದು ತಾಯಿ ಇರ್ತಂದಾಗ ಅದನ್ನು ಮಾಡಿಬಿಟ್ಟ ಅದಕ್ಕೆ ನಾವು ವೇದವ್ಯಾಸರು ಅದಕ್ಕೆ ನಾಯಕರು ಯಾರು ಅಂದ್ರೆ ವೇದವ್ಯಾಸ ನಾಯಕಿ ಯಾರು ಅಂದ್ರೆ ಭಕ್ತಿ ಎಂಬ ತರುಣಿ ಭಕ್ತಿಯ ನಾಯಕಿ ಈಗ ಅವನಲ್ಲಿ ಭಕ್ತಿ ಮಾಡಬೇಕು ಈಗ ವೇದವ್ಯಾಸ ದೇವರು ಹೆಂಗೆ ಕಾಣಿಸಿದ್ರೆ ತ್ರಿಜಗತ್ ತಿಲಕ 3 ಲೋಕಕ್ಕೆ ತಿಲಕಪ್ರಾಯರಾದ ವೇದವ್ಯಾಸ ದೇವರ ಹಣಿ ಮ್ಯಾಲ ತಿಲಕೋಯಂ ಪರಭಾಗಮ ಸುಂದರವಾದಂಥ ತಿಲಕಿತ್ತು ಹೆಂಗಿತ್ತು ಅಂದ್ರೆ ಅದು ಕೆಂಪ ತಿಲಕಿತ್ತು ಅಕ್ಷತಿ ಗುಂಡ ಮ್ಯಾಲೊಂದು ಅಂಗಾರ ಹೆಂಗೆ ಕಾಣಿಸ್ತಂದ್ರೆ ಹರಿನೀಲ ಗಿರೀಂದ್ರ ಮಸ್ತಕ ನೀಲಿ ಪರ್ವತದ ಶಿಖರದ ಮೇಲೆ ಕೆಂಪ ಪದ್ಮಮಣಿ ಇದ್ದಂಗೆ ಕಾಣಿಸ್ತಿತ್ತು ನೀಲಿ ಪರ್ವತ ಅದರ ಮೇಲೆ ಪದ್ಮರಾಗಮಣಿ ಕೆಂಪಿರ್ತದೆ ಹಿಂಗೆ ನೀಲಿ ಪರ್ವತದ ಮೇಲ್ಭಾಗದಲ್ಲಿ ಪದ್ಮರಾಗದ ಮಣಿಯಂತೆ ಹೊಳೆಯುವ ವೇದವ್ಯಾಸ ದೇವರ ಇದು ಮುಖ ತಿಲಕ ತಿಲಕೋಯಂ ಪರಭಾಗಮಾಪ್ತಮ ಯಾರೋ ನೋಡೋದು ಬನ್ನಂಜಿ ಗೋವಿಂದಾಚಾರ್ಯ ವಾದಿಗಳು ಅಕ್ಷಂತಿಗೆ ಪ್ರಮಾಣ ಅಂಗಾರ ಅಷ್ಟೇ ಹತ್ಕೋಬೇಕು ಅಕ್ಷಂತಿ ತುಂಬ ಅಲಂಕಾರಕ್ಕೆ ಹತ್ಕೋತಾರ ಏನೋ ವಿರೋಧ ಮಾಡೋಂಗಿಲ್ಲ ಅದು ಮಧ್ವಾಚಾರ್ಯರು ಹೇಳಿಲ್ಲ ಅದಕ್ಕೆ ಈ ಶ್ಲೋಕ ಕೊಟ್ಟಿದ್ರು ಮಧ್ವಾಚಾರ್ಯ ಹೇಳಿಲ್ಲ ಅಂತಂದಕ್ಕೆ ಎಲ್ಲ ಹೇಳಬೇಕಂತಿಲ್ಲ 24 ಮಠದ ಸನ್ಯಾಸಿಗಳು ಅಷ್ಟೊಂದು ಹತ್ಕೋತಾರೆ ಹಿಂದೆ ಹತ್ಕೊಂಡಾರ ಹತ್ಕೋದೇ ಬಂದಾರಲ್ಲ ಹಿಂದೆ ಹಿಂದ ಪರಂಪರೆ ಹತ್ಕೋತಾರೆ ಯಾರೋ ಒಬ್ಬರು ಮಠ ಹತ್ಕೊಂಡು ಮಾತು ಎಲ್ಲರೂ ನಾನು ಮಧ್ವಾಚಾರ್ಯ ಹತ್ಕೊಂಡಲ್ಲೇ ಮುಂದೆ ಹತ್ಕೊಂಡಾರ ಅದು ಪರಂಪರೆ ವೇದವ್ಯಾಸ ಹತ್ಕೊಂಡಾರ ತ್ರಿಜಗತ್ ಅದು ಕೆಂಪಿತ್ತು ಆಮೇಲೆ ಈಗ ಏನಾಗ್ಯದ ಕೆಲವರಿಗೆ ಹೊಸದೇನಾದ್ರೆ ಹೇಳಿದರೆ ಮಂದಿ ಕೇಳ್ತಾರೆ ಒಬ್ಬರು ಅದೇ ಹೊಸದು ಒಂದು ಏನಾದ್ರು ಹೇಳಬೇಕು ಅಂದ್ರೆ ಏನು ಅದೊಂದು ಸ್ಟೈಲ್ ಆಗಿದೆ ಅದೊಂದು ಸ್ಟೈಲ್ ಹಾಗೇನಿಲ್ಲ ಪರಂಪರಾ ಪ್ರಾಪ್ತವಾಗಿ ಹೇಳಿದ್ದಾರೆ ಇಂತಹ ವಿದ್ಯಾಧೀಶರು ಸ್ವಯಂ ಪ್ರಭು ಭಾಗವತರು ಸ್ವಯಂ ಹೇಳಿದ್ದಾರೆ ಏನಪ್ಪ ಕೆಲವು ಕಡೆ 25 ಅಂದಾರಂತ ಅನ್ಕೊಳ್ಳಿ ಯಾಕೆ ಅಂತಂತಲ್ಲ ಅದು ಈಶ್ವರ ತತ್ವ ಅಂತ ಒಂದು ಪ್ರತ್ಯೇಕ ಇರ್ತದೆ ಈ ನೋಡ್ರಿ ಬ್ರಹ್ಮಾಂಡಕ್ಕೆ ದಶಾವರಣ ಅಂತಾರ ಕೆಲವರಿಗೆ ನವಾವರಣ ಅಂತಾರೆ ಸಪ್ತಾವರಣ ಅಂತಾರೆ ಬ್ರಹ್ಮಾಂಡಕ್ಕೆ 7 ಆವರಣ ಅಂತಿದ್ದಾಗ ಏನು ಮಾಡಬೇಕು ದಿವ್ಯಾಪ ತೇಜ ವಾಯು ಆಕಾಶ 5 ಆಮೇಲೆ ಮಹತ್ತತ್ವ ಅಹಂಕಾರ 9 ಅಂತಿದ್ದಾಗ ಇನ್ನೊಂದು 2 ಸೇರಿಸು 10 ಅಂತಿದ್ದಾಗ ಇನ್ನೊಂದು ಸೇರಿಸು 10 ಅವರು ವಿವಕ್ಷಾಭೇದ ಹೇಳ್ತಾರೆ ಒಂದು 3-4 ಮಂದಿ ಬರಪ್ಪ ಅಂತ ಇನ್ನೊಬ್ಬರಿಗೆ ಒಂದು 5-6 ಮಂದಿ ಬಂದು ಯಾರು 3-4 ಮಂದಿ 5-6 ಮಂದಿ ಹಿಂಗೆ ಒಂದು 3-4 ಮಂದಿ ಬಂದು ನಮ್ಮ ಮನೆಗೆ ಕೆಲಸ ಒಂದು 4-5 ಮಂದಿ ಬರಪ್ಪ ಅದು ಯಾವುದು 3-4 ಅಂದ್ರೆ 3 + 4 5 + 6 ಹಿಂಗೆ ಕಟ್ಟಿಗೆ ಹಚ್ಚಲ್ಲ ಅಲ್ಲೇ ಹೇಳಿರ್ತಾರೆ
ಪ್ರಮಾಣಕ ಇರ್ತಾವೆ, ಆ ಯೋಗಕ್ಷ ಅಂತ ಹೇಳಿರ್ತಾರೆ. ಅದನ್ನೇ ಭಯಂಕರ ಶಬ್ದ ಮಾಡಿಕೊಂಡು ಇದ್ವೇಳೆ ಅದರೊಳಗೆ ಕೇಳೋದು ನಿನ್ನ ತಪ್ಪು ನಾನು ಸರಿ ಅನ್ಬೋದು. ಹಾಗಂದರೆ ಹಾಗೇ ಆಗಲಿ, ಹೀಗೆ ಅಂದರೆ ಹೀಗೂ ಆಗಲಿ, ಹಾಗೂ ಹೀಗೂ ಎಲ್ಲೂ ಆಗಲಿ, ನಮ್ಮ ಮನಸ್ಸು ಸಮಾಧಾನವಾಗಲಿ. ನೀವು ಯಾವುದೇ ಚರ್ಚಾ ನಿರ್ಣಯ ಮಾಡ್ಕೊಳ್ಳಿ, ಅಲ್ಲಿ ಭಾಳ ವಾದ ನಡೀತಿಲ್ಲ. ಮುಂದೊಳ್ಳು ಚಲೋ. ಯಾಕಂದ್ರೆ ಇಷ್ಟೆಲ್ಲ ನಿರ್ಣಯ ಮಾಡಲಿ ಮೇಲೆ ಮತ್ತೆ ಸಂಶಯ ಉಳಿದೇ ಅವ್ರಿಗೆ. ಇವ್ರು ಹಿಂಗೆ ಹೇಳಿದ್ರೆ ಇನ್ನೊಬ್ರಿಗೆ ಕೇಳ್ಕೊಂಡು ಹೋಗ್ತಾರೆ. ಅವ್ರು ಹಂಗೆ ಹೇಳ್ತಾರೆ. ಈ ಸಂಶಯ ಪಡೋದಕ್ಕೆ ಕಳ್ತನಕ್ಕೆ ಸಂಶಯನೇ ಇರ್ತದೆ. ಒಂದು ನಿರ್ಣಯವನ್ನು ಮಾಡ್ಕೋಬೇಕಾಗಿದೆ. ಇದನ್ನಾಗಿದ್ದ ನಿರ್ಣಯಕ್ಕೊಂದು ಮಹಾನುಭಾವರ ಪರಂಪರ, ವೇದ ಪ್ರಮಾಣಗಳು, ಒಂದು 3-4 ಎಂಡಿಂಗರೇ ಒಂದು ಕಡೆ ಇರಬೇಕು. ಎಂಡ್ಲೆಸ್ ಅಂದ್ರೆ ನಾವು ವೇದೂ ಒಪ್ಪಂಗಿಲ್ಲ, ಪುರಾಣ ಒಪ್ಪಂಗಿಲ್ಲ, ದೊಡ್ಡವರ ಪರಂಪರಾ ಒಪ್ಪಂಗಿಲ್ಲ, ನಾ ಹೇಳಿದ್ದೆ ಕರೆಕ್ಟು, ಹಿಂಗೆ ಅನ್ನೋ ವಾದ ಹಾಕ. ಯಾರ ಒಟ್ಟಿಗೆ ವಾದ ಹಾಕಬೇಕಂತದ, ಯಾರು ತಿಳ್ಕೊಳ್ಳಿಕ್ಕೆ ಇಚ್ಛಾ ಮಾಡ್ಯಾರ, ಪ್ರಮಾಣಗಳನ್ನು ಒಪ್ಪ್ಯಾರ, ಪರಂಪರಾ ಒಪ್ಪ್ಯಾರ, ಮತ್ತು ಮಹಾಭಾರತ ಭಾಗವತಾದಿಗಳಂತ ವಿಶ್ವಾಸ ಇಟ್ಟಾರ. ಮಹಾಭಾರತ ಭಾಗವತ ವಿಶ್ವಾಸ ಯಾರಿಟ್ಟಿಲ್ಲ ಅವ್ರ ಮುಂದೆ ಹೇಳಿ ಏನು ಮಾಡೋದು? ರಾಮ ಕೃಷ್ಣ ಇತ್ಯಾದಿಗಳು ಇವರು ಕಾಲ್ಪನಿಕರು, ಇಲ್ಲ ಹಾಗೇ ಹೋಗ್ತಾರೆ ಅನ್ನೋ ಒಂದು ಹೊಸದಾಗಿ ಹೊಂಟಾವೆಲ್ಲ. ಅವ್ರು ಮಹಾಭಾರತ ಓದಿಲ್ಲ, ರಾಮಾಯಣ ಓದಿಲ್ಲ, ಯಾವೆಲ್ಲ ಪುರಾಣ ಅಂತ ಒಂದು ಹಂಗಂತ ಸರಿಸ್ಬಿಡ್ತಾರೆ. ಯಾಕೆ ಸರಿಸ್ತಾರೆ ಅಂತ ಕೇಳ್ತಾರೆ. ಯಾರೋ ಇಂಗ್ಲೀಷರು, ಯಾರೋ ಇತಿಹಾಸಜ್ಞರು, ಅದು ಪರದೇಶದವರು, ಅವರು ಎಲ್ಲ ತಿಂದು ಬದುಕು ಇದೇ ದೇಶದವರು ಎಂದು ಅವ್ರು ಹೇಳಿದ್ದೇನೋ ಭಾಳ ಅಥೆಂಟಿಕ್. ವೇದವ್ಯಾಸರು, ವಾಲ್ಮೀಕಿ ಅಂತ ಹೇಳಿದೆಲ್ಲ ಅಥೆಂಟಿಕ್ ಅಲ್ಲ. ಈ ವಾದ ಹಾಕೋದು ಜೋಡಿ ನೀವು ಎಷ್ಟು ಗುದ್ಮುಡಿ ಮಾಡಿದ್ರೆ ಏನು ಉಪಯೋಗ? ವೇದಗಳು, ಪುರಾಣಗಳು, ಇತಿಹಾಸ ಎಲ್ಲ ಕಾಲ್ಪನಿಕ. ಅಂತ ಒಂದೇ ಶಬ್ದಗಳನ್ನ ಸರ್ಚ್ ಇಟ್ಬಿಡ್ತಾರೆ. ಗೊತ್ತಾಗಾದ್ರೆ ಇವೆಲ್ಲ ಇತಿಹಾಸ ಇಲ್ಲೆಲ್ಲ ನಾವು ಹೊಸದಾಗಿ ನಾವೆಲ್ಲ ಇತಿಹಾಸಜ್ಞರು ಹಿಸ್ಟ್ರಿ ವಿಚಾರ ಮಾಡಿದಾಗ ಇವಷ್ಟು ಅದಕ್ಕೆ ಫಿಟ್ ಆಗಂಗಿಲ್ಲ. ಮತ್ತು ಸರಿ, ನಿಮ್ಮಲ್ಲೇ ಐಕಮತ್ಯದನ ಹಿಸ್ಟ್ರಿ ಮಂದಿ ಒಳಗೂ, ಅದರೊಳಗೆ ಕೆಲವು ಮಂದಿ ಈ ಹಿಸ್ಟ್ರಿ ಒಳಗೂ ಪರಸ್ಪರ ಇರೋದು ಅದನ್ನೇ ಅದ ನಿರ್ಣಯ ಮಾಡ್ಯಾರ ಹೇಳಿ, ಅಲ್ಲೆಲ್ಲ ಜಗಳ ಅದನ್ನೇ ಅದ. ಒಂದು 100 ಮಂದಿ ಹಿಸ್ಟ್ರಿ ಅವರು ಇದು ತಪ್ಪು ಅಂತಾರೆ. ಆರ್ಯನ್ಸು, ದ್ರವಿಡ್ಸು ಹಿಂಗೆ ಜಗಳವಾದ. ಆರ್ಯನ್ ಹೊರಗಿಂದ ಬಂದಾರ, ಮಧ್ಯ ಏಷ್ಯಾ ಯಾವ್ದು ಯಾವಾಗ ಅರಬ್ ಕಂಟ್ರಿ. ಮೊನ್ನೆ ನಾನು ಮೊಬೈಲ್ ನೋಡ್ತಿರ್ತ, ಹಾಗಾಗಿ ಜಾಸ್ತಿ ಬಂದ ಅಲ್ಲಿ ಜಗಳ ನಡೆದಿರ್ತಾರೆ. ಮತ್ತು ಯಾವ ಮಧ್ಯ ಏಷ್ಯಾದಿಂದ ಬಂದಾರ ಹೊರಗಿನವರು, ಈ ಎಲ್ಲ ಬ್ರಾಹ್ಮಣರು, ವೇದ ಇತ್ಯಾದಿ ಎಲ್ಲ ಹೊರಗಿನ ಬಂದವ, ಇಲ್ಲಿರಲ್ಲ. ಇಲ್ಲಿ ಅವ್ರು ಯಾರು? ಇವರೇನು ಮಾಂಸ ಇವ್ರು ಇಲ್ಲಿಯವರು ಮೂಲ ಭಾಷೆ. ಮಧ್ಯ ಮಾಂಸ ತಿಂದುಕೊಂಡು ಬ್ರಾಹ್ಮಣರು ಬೈತಿರ್ತಾರಲ್ಲ, ಅವ್ರ ಮೂಲ ಭಾಷೆ ಹೊರಗಿನವರು. ನಾನು ಒಂದು 10-15 ತಾಸು ಕೇಳಿದೆ ಏನೇನು ಅದರೊಳಗೆ ಏನು ಅರ್ಥ ಇಲ್ಲ. ಅವ್ನು ಕೇಳ್ದ, ಮತ್ತು ಅವನು ಕೇಳ್ತಿದ್ದ ಆರ್ಯನ್ ಸಲ ಹೊರಗಿಂದ ಬಂದಾರ, ಎಂದು ಬಂದಾರ, ಯಾವಾಗ ಬಂದಾರ, ಯಾರು ಬಂದಾರ, ಆ ಬಂದ ರಾಜನ ಹೆಸರು ಹೆಂಗೆ, ಗೋಲಿ ಮೊಹಮ್ಮದ್ ಬಂದ, ಇತಿಹಾಸ ಅವ್ರು ಬಂದು ದಂಡೆತ್ತಿ ಸೋಮನಾಥವನ್ನು ಹೊಡೆದ್ರು. ಹೀಗೆಲ್ಲ ಯಾವ ಆರ್ಯನ ರಾಜ ಬಂದು ಇಲ್ಲಿ ದ್ರವಿಡರನ್ನ ಅಥವಾ ಇಲ್ಲಿ ಮೂಲ ಭಾಷೆಗಳು ಯುದ್ಧ ಆಡಿದ, ಅವನ ರಾಜನ ಹೆಸರು ಎಲ್ಲಿ ಆಡಿದವ, ಯಾವ ಪ್ರದೇಶನಾಗ ಯುದ್ಧ ಆಡಿದ, ಮತ್ತು ಎಲ್ಲಿ ತಮ್ಮದೆಲ್ಲ ವೇದಗಳನ್ನು ವಿಸ್ತಾರ ಮಾಡಿ ಹೇಳಿದರು. ಮುಂದಿನ ಅವ್ರ ರಾಜ್ಯವನ್ನು ಎಲ್ಲಿ ಆಡಿದರು, ಹಂಗೆಲ್ಲ ಹೇಳಿ ಬರೋಂಗಿಲ್ಲ. ಆದರೆ ಹಂಗೆ ಇತಿಹಾಸ ಹೇಳ್ದಾವ ಯಾರು ಮಾತು ಇಂಗ್ಲೀಷ್. ಆ ಇಂಗ್ಲೀಷ್ಗೆ ಏನು ಗೊತ್ತಂದ್ರೆ, ನೀವು ಕ್ವಿಟ್ ಇಂಡಿಯಾ ವಿಲೇಜ್ ಆಫ್ ಚಳವಳಿ ಒಳಗೆ ನೀವೆಲ್ಲ ಹೊರಗೆ ಹೋಗಿ ಅಂತ ನಾವು ಅಂತಿದ್ದೀವಿ. ಅಂದರೆ ಇಂಡಿಯಾ ಬಿಟ್ಟು ನೀವು ಹೊರಗಿನವರು. ಅದಕ್ಕೆ ಇದನ್ನು ಹಿಂದಿದ್ದವರೆಲ್ಲ ಬ್ರಾಹ್ಮಣರು, ಬುದ್ಧಿವಂತರು. ಅದಕ್ಕೆ ನಾವೇ ಇವ್ರಿಗೆ ಜಗಳ ಆಗ್ತದೆ, ನಾವೇ ಮಾಡಿಬಿಟ್ಟು ನಾವು ಹೆಂಗೆ ನೀವು ಹೊರಗಿನವರೇ, ನಾವು ಬ್ರಿಟಿಷ್ ಹಂಗೆ ಈ ದೇಶಕ್ಕೆ ಹೊರಗಿನವರು, ನೀವು ಹೊರಗಿನವರೇ, ನಮ್ಗೆ ಹೋಗುತ್ತೆ ಇಲ್ಲಿ ಮಂದಿ ತಲೆಯಾಗ ಅದು ಹೊಳಬಿಟ್ಟು ಆರ್ಯನ್ಸು, ದ್ರವಿಡ್ಸು ಅವು. ಅದು ನಮ್ಮ ಯಾವ ರಾಮಾಯಣ ಮಹಾಭಾರತ ವೇದಗಳಲ್ಲಿಯೂ ಆರ್ಯರು ಬಂದರು, ದ್ರವಿಡರು ಬಂದರು, ಯುದ್ಧ ಆಯಿತು, ಇದು ಆಯಿತು,
ವೇದಗಳಲ್ಲಿ ಎಲ್ಲೋ ಒಂದು ಕಡೆ ಅದ ದಸ್ಯುಗಳು ಹಿಂಗೆ ಜಗಳಾಡಿದ್ರು ಅವ್ರನ್ನ ಆವೇರು ಇದು ಮಾಡಿದ್ರು ಅಂತ ಹಿಂಗದ. ಆದ್ರೆ ಈಗ ಹಿಂಗಂದ್ರೆ ನಾವೇ ಮಹಾರಾಷ್ಟ್ರ ಕರ್ನಾಟಕ ಜಗಳಾಡ್ತೀವಿ. ಜಗಳಾಡಿದಾಗ ಇದ್ರೊಳಗೆ 3 ಕೋಟಿ ಅಂತ ಹೆಂಗೆ ಗೊತ್ತಾಗ್ತದೆ? ಇದೇ ದೇಶದೊಳಗಿಂದ ಆವೇರು ಮತ್ತು ತಮಿಳು ಜಗಳಾಡಿರ್ಬೇಕು. ಹೊರಗಿಂದ ಬಂದು ಜಗಳಾಡೋದಕ್ಕೆ ಹೊರಗೆ ಬಂದಾಗ ಯಾರು ಮತ್ತು ಪ್ರಸಿದ್ಧಿ ಬೇಕು. ಅದು ವಿಚಾರ ನಡೆದ ನನಗೂ ಒಂದು ವಿಚಾರ ಮಾಡಿ, ಈ ಮುಸ್ಲಿಮರು ಈ ದೇಶಕ್ಕೆ ಬಂದರು, ಕ್ರಿಶ್ಚಿಯನ್ ಈ ದೇಶಕ್ಕೆ ಬಂದರು. ಈ ದೇಶಕ್ಕೆ ಬಂದ ಮುಸ್ಲಿಮರಿಗೆ ಒಂದು 3 ಜಾಗ ಯಾವುದು? ಅದು ಮುಸ್ಲಿಂ ಧರ್ಮದಲ್ಲಿ ಉನ್ನತ ಸ್ಥಾನದಾಗ. ಕ್ರಿಶ್ಚಿಯನ್ಸು ಬಂದರು ಇಲ್ಲಿಂದ, ಇಟ್ಲಿಯಿಂದ, ಗ್ರೀಕ್. ಅಲ್ಲಿಯೂ ಕ್ರಿಶ್ಚಿಯನ್ ಧರ್ಮ ಘಟನೆ ಹಂಗೆ ಹೊರಗಿಂದ ಬಂದಿದ್ರಂದ್ರೆ ಮಧ್ಯ ಏಷ್ಯಾ ಅರಬಸ್ತಾನ ಅಂತಿಲ್ಲ. ಅಲ್ಲಿ ಹಿಂದೂದೊಂದು ದೊಡ್ಡ ಜಾಗ ಇಲ್ಲ. ಅಲ್ಲಿ ಅದನ್ನು ಫಾಲೋ ಮಾಡೋರು ಬೇಕು. ನಾನು ವಲಸೆ ಬಂದವ್ರಂದ್ರೆ ಅಲ್ಲಿ ಇದಕ್ಕಿಂತ ಹೆಚ್ಚಿರ್ತದ. ಕ್ರಿಶ್ಚಿಯನ್ ಈ ದೇಶನಾಗಿದ್ದಾರಂದ್ರೆ ಇದಕ್ಕಿಂತ ಹೆಚ್ಚು ಕ್ರಿಶ್ಚಿಯನ್ ಅಲ್ಲಿ ಅದ. ಮುಸ್ಲಿಮ್ ಹಂಗೆ ಹಿಂದೂಗಳ ಆರ್ಯನ 3 ಜಾಗ ಅದಿರ್ತದ್ರೆ ಅಲ್ಲಿ ಇವತ್ತು ಅಲ್ಲಿ ಇದಕ್ಕಿಂತ ಹೆಚ್ಚಿರ್ಬೇಕಲ್ಲ ಅಲ್ಲಿ. ಹೌದು, ಅಲ್ಲಿ ಎಲ್ಲಿ ಹುಟ್ಟಿದ ಹೆಚ್ಚಿರ್ಬೇಕು ಅದು. ಮತ್ತೆಲ್ಲೂ ಇಲ್ಲ. ಅದೆಲ್ಲ ಬಳ್ಕೊಂಡು ಬಂದ ಅಂತ ನಾಶ ಆಗಿದೆ. ನಾಶ ಯಾರು ಅಲ್ಲಿ ಯಾರು ನಾಶ ಮಾಡಿದ್ರು? ಅಲ್ಲಿ ಯಾರು ಆಕ್ರಮಣ ಆಯಿತು? ನಾಶ ಹಂಗಾಯ್ತು. ಇವಕ್ಕೇನು ಉತ್ತರ ಇಲ್ಲ. ಅವೆಲ್ಲ ಇತಿಹಾಸ ಆಗಿರ್ತಾವೆ, ಭಾಳ ಕೇಳ ಇತಿಹಾಸದ ಯಾರು ಇಷ್ಟು ಇದು. ಮತ್ತು ಮಹಾಭಾರತ ಅವೆಲ್ಲ ಪುರಾಣ, ಅವೆಲ್ಲ ಹಿಡಂಗ. ನೀವು ಹಿಡಂಗ್ರಿ, ನಾವು ಹಿಡಿತೀವಲ್ಲ. ನಮ್ಮ ಇತಿಹಾಸವನ್ನು ಯಾರೋ ಫಾರಿನರ್ಸ್ ಬಂದು ಬರೀತಾರಲ್ಲ, ಅರ್ಥ ಏನಿದೆ? ಒಂದು 4 ಡೋಗಿ, 4 ಕಲ, 4 ಕಬ್ಬಣ ಹಿಂಗೆ ತೊಗೊಂಡು ಕಿಕ್ಕಿ ಮಾಡಿದಷ್ಟು ಇತಿಹಾಸ ಮುಗಿತೇನೆ. ಯಾವುದಕ್ಕೆ ಸಾವಿರಾರು ವರ್ಷ, ಲಕ್ಷಾವಧಿ ವರ್ಷದ ಪರಂಪರೆ ಅದ. ಒಂದೇ ಸಾಂಗ್ನಾಗ ಅವ್ರು ಕಾಲ್ಪನಿಕ ಅಂತ ಹೇಳಿ ಸದಸ್ಯಕ್ಕೆ ಬರಂಗಿಲ್ಲ. ಇಷ್ಟು ಜನರು, ಕೋಟಿ ಜನರು ಅಂದರೆ ಅರ್ಚನಸ್ತ 65 ಕೋಟಿ ಮಂದಿ ಬಂದು ಸ್ನಾನ ಮಾಡ್ಯಾರ ಅಂದ್ರೆ ಮತ್ತು ಆ ಹಿಂದೂಗಳಲ್ಲಿ ಅಷ್ಟು ಭಾವನೆ ಆದಂಗೆ ನಾವು ದೇಶದ ಜಗತ್ತಿನ ಯಾವ ದೇಶದೊಳಗೆ ಇಷ್ಟು ಮಂದಿ ಸೇರ್ಯಾರ ಹೇಳಿ. ಅಮೇರಿಕಾ, ಲಂಡನ್ ಇತ್ಯಾದಿಗಳ ದೇಶದ ಜನಸಂಖ್ಯಾನೇ ಎಷ್ಟಿಲ್ಲ. ಅಮೇರಿಕದ ಇಷ್ಟದ 65 ಕೋಟಿ ನಮ್ಮಲ್ಲಿ. ಆದ್ದರಿಂದ ಇದಕ್ಕೆ ಇವೆಲ್ಲ ಯಾಕೆ ಸೇರಾಟ ಗೊತ್ತಂದ್ರೆ ವಾದಗಳೆಲ್ಲ ಮೂಲೆ ಇರಂಗಿಲ್ಲ. ಏನು ಯಾವ ವಿತಂಡವಾದ ನೀವೇನು ನಮ್ಗೆ ಅನಿಸ್ತದೆ ಹೀಗೆ ಹೇಳ್ತೀವಿ. ಯಾರೋ ಚೈನೀ ಯಾತ್ರೆಗೆ ಬಂದು ಹೇಳ್ಯಾರ ಹೀಗೆಲ್ಲ ಹೇಳ್ಯಾರ. ಅವ್ರಿಗೆ ಚೈನೀ ಯಾತ್ರೆಗೆ ಪ್ರಮಾಣ ಅದ. ಇಲ್ಲಿ ಅವ್ರು ಹೇಳಿದ್ದು ಅದಿದು ಅವ್ರು ಕಟ್ಕತ್ತಿದ್ರು, ಅವನು ಕಟ್ಕತ್ತಿರ್ಬೇಕು. ಅಥವಾ ಇಂಗ್ಲೀಷ್ ಅಂದರೆ ಇಂಗ್ಲೀಷರು ಈ ದೇಶವನ್ನು ಆಳಿದರು, ಇಲ್ಲಿ ಅವ್ರು ಸಕ್ಸಸ್ಫುಲ್ ಆಗಲಿಲ್ಲ. ಅವ್ರು ಕಟ್ಕತ್ತಿ ಮಾಡಿ ಏನು ಹೇಳ್ಯಾರ, ನಾವೇ ಕೇಳೋದು. ಇಲ್ಲಿ ಸಂಸ್ಕೃತಿ, ಇಲ್ಲಿ ಸಂಸ್ಕಾರ, ಪರಂಪರೆ ನೋಡಿ ಸಹನ ಆಗಿಲ್ಲ ಅವ್ರಿಗೆ. ಅವ್ರು ಏನೇನೋ ಕೂಡಿಸಿ ಬರ್ದಾರ ಅಂತ ನಾವೇ ಕೇಳಬಾರ್ದು. ನೀವೆಲ್ಲ ಬ್ರಾಹ್ಮಣರು, ಬ್ರಾಹ್ಮಣಶಾಹಿ. ನಾ ಕೇಳ್ತನು, ಬ್ರಾಹ್ಮಣಶಾಹಿ ಇದ್ರೆ ಬ್ರಾಹ್ಮಣ ಬರಿದ್ಬೇಕಾಗ್ತದೆ. ಅನಾದಿ ಕಾಲದಲ್ಲಿ ಬ್ರಾಹ್ಮಣರೇ ಆಳ್ತಿದ್ರು ಅಂದ್ರೆ ಯಾವ ಬ್ರಾಹ್ಮಣ ರಾಜ ಆಗ್ಯಾನ ಹೇಳಿ? ದೇವನ್ ಬೋಲ ಕಿತ್ತಿ ಪೇಶ್ವಿ ಆಗ್ಯಾವ. ರಾಜರಾಗಿದ್ದೆಲ್ಲ ಅಬ್ರಾಹ್ಮಣರೇ, ದೇವತೆಗಳಾಗಿದ್ದೆಲ್ಲ ಅಬ್ರಾಹ್ಮಣರೇ, ಆಳಿದವರೆಲ್ಲ ಅವರೇ. ಮತ್ತು ಬ್ರಾಹ್ಮಣರೆಲ್ಲ ಬ್ರಾಹ್ಮಣಶಾಹಿ ಮೇಳ ಶಂಕ ಹೊಡೆದ್ರು ಉಪಯೋಗ. ನಿಮ್ಮ ಮಾತು ಅವ್ರಿಗೆ ಕೇಳ್ತಿದ್ರು. ಮತ್ತು ಕೇಳ್ತಿದ್ರು ಅಂದ್ರೆ ಅವ್ರಿಗೆ ಬೈರಿ ಯಾರಿಗೆ ಕೇಳೋದು ದುಷ್ಟು, ಹೇಳೋದು ದುಷ್ಟು. ಅಥವಾ ಚಲೋ ಐತಂತೆ ಕೇಳೋಣವ. ಈ IAS ಮಾತು ಕೇಳಿದ್ರು ಮಿನಿಸ್ಟರ್ ಮಾಡ್ತಾರಂದ್ರೆ ಅರ್ಥೇನು? IAS ಅಪಾಯಿಂಟ್ಮೆಂಟ್ ಮಾಡಿದವ್ರು ನೀವ್ಯಾಕೆ ಮಾಡಿದ್ರಿ? IAS ಮಾತು ಕೇಳಿ ಮಿನಿಸ್ಟ್ರಿಗೆ ಮಾತಾಡ್ತಾರ. ಅವ್ನು ಅಪಾಯಿಂಟ್ಮೆಂಟ್ ಮಾಡಿದವ್ರು ನೀವೇ ಅದು ಯಾಕೆ ಮಾಡ್ಕೊಂಡ್ರಪ್ಪ? ಹೌದು. ಆದ್ದರಿಂದ ಇದಕ್ಕೆಲ್ಲ ಉತ್ತರವ. ನಾ ಇದು ಯಾಕೆ ಹೇಳಿ ಬಂದಂದ್ರೆ ಇಲ್ಲಿ ಯಾಕೆ ಬಂತು? ಇವತ್ತಿನ ವಾದ ಪ್ರತಿವಾದಗಳಿಗೆ ಮೂಲವಾದಂಥ ಏಕಶಿಪೃಷಿ ಅಂತಂತಾರೆ. ಲೆಕ್ಕದ ಋಷಿ ಅಂತಾರೆ ವೇದವ್ಯಾಸ, ವಾಲ್ಮೀಕಿ, ವೇದವ್ಯಾಸ ಎಲ್ಲ ವಿರೋಧಾಭಾಸಗಳು ಇವತ್ತಿನ ಏನು ಬುದ್ಧಿಜೀವಿ ಅಂತ
ಅದಕ್ಕೆ ವಾಲ್ಮೀಕಿ ಜನಾಂಗದವ್ರು ನಾವು ವಾಲ್ಮೀಕಿ ಅಂತ ರಾಮಾಯಣ ಅಂತ ಆ ವಾಲ್ಮೀಕಿ ರಾಮಾಯಣ ಒಪ್ಪಾಗಿ ಮತ್ತು ವಾಲ್ಮೀಕಿ ತಯಾರಾಗಿದ್ದೇವೆ ರಾಮಾಯಣದಿಂದ ಆಶ್ಚರ್ಯ ಅನಿಸ್ತು. ವಾಲ್ಮೀಕಿ ಪ್ರಸಿದ್ಧ ಆಗಿರೋದ್ರಿಂದ ರಾಮಾಯಣ, ವೇದವ್ಯಾಸರು ನಮ್ಮವರು ಅಂತಾರೆ ಅಂದ್ಕೊಳ್ಳೋಣ. ಅವು ಮಹಾಭಾರತ ವೇದಗಳು ಇಷ್ಟು ಅದ್ಭುತವಾದಂಥ ಮೂಲಗಳು ಇದ್ದಾಗ ಕಷ್ಟದ ಋಷಿ ಅಂತ ಅಂದ್ಬಿಟ್ರು. ಅವರ ಮಧ್ವಾಚಾರ್ಯ ಮಾತ್ರ ವೇದವ್ಯಾಸ ದೇವರನ್ನು ಭಾಳ ಶ್ರದ್ಧೆಯಿಂದ ಕಂಡ, ಭಾಳ ಶ್ರದ್ಧೆಯಿಂದ. ಅದಕ್ಕೆಂದೇನೆ ವಿನಯಾಭರಣೇನ ಭೂಷಿತಃ ಪುಟಮಷ್ಟಾಂಗ ವಿಶಿಷ್ಟಚೇಷ್ಟಿತಃ ಭಗವತ್ತಮಪಾದ ಪಂಕಜೇ ಭಗವಾನ್ ಸಪ್ರಣನಾಮ ಭಾಗ್ಯವಾನ್. ಮಧ್ವಾಚಾರ್ಯರು ವೇದವ್ಯಾಸ ದೇವರ ಮುಂದೆ ಹೋಗಿ ನಮಸ್ಕಾರ ಮಾಡೋವಾಗ ಆಭರಣ ಭಾಳ ಹಾಕ್ಕೊಂಡಿದ್ರು. ಯಾವುದೇ ಮುತ್ತು ರತ್ನ ಆಭರಣ. ವಿನಯಾಭರಣೇನ ಭೂಷಿತ, ವಿನಯವೇ ಅವರ ಆಭರಣ. ಆಮೇಲೆ 8 ಅಂಗಚೇಷ್ಟಾಗಳೇ ಅವರ ವಿಶಿಷ್ಟ ಆಭರಣಗಳು. ಸ್ಪಷ್ಟಾಂಗ ಪ್ರಣಾಮ. ಭಗವತ್ತಮಪಾದ ಪಂಕಜೆ, ಭಗವತ್ತಮರು ಅಂದರೆ ಮಹಾಭಗವಂತರು ಯಾರು ವೇದ ಅವರ ಪಾದ ಹಿಡಿದು ನಮಸ್ಕಾರ ಮಾಡ್ತಿದ್ದಾರೆ. ಸಾಷ್ಟಾಂಗ ಪ್ರಣಾಮ. ಸನಿರೀಕ್ಷ ಪರಾಶರಾತ್ಮಜ ಆ ನಮಸ್ಕಾರ ನೋಡಿ ಪ್ರಣತಂ ಪ್ರೇಷ್ಠಮಶೇಷ ಸದ್ಗುಣೈ ಭಾರೀ ಭಕ್ತಿ ನಮಸ್ಕಾರ. ಕರಯೋ ಯುಗಲೇನ ವಲ್ಗುಣ. ಆ ಮಧ್ವಾಚಾರ್ಯ ತಮ್ಮ 2 ಕೈಯಿಂದ ಆ ಮಧ್ವಾಚಾರ್ಯನ ಎತ್ತಿ ಅವರನ್ನು ಅಭಿನಂದನೆ ಮಾಡಿದ್ರು ಹೇಳ್ರಿ. ಆಮೇಲೆ ಆಲಿಂಗನ ಮಾಡಿಕೊಂಡು ಅವರಿಬ್ಬರನ್ನು ಯಮಜಾಮ್ಯುದವಾಹ ಊರ್ಜಿತೋ ಯದಿ ಜಾಂಬೋ ನದವಾದಿ ಸಂರಜೇತ್ ಕನಕದ್ಯುತಿ ಮಧ್ವ ಸಂಗಮ ಉಪಮೀಯೇತ ಸತೇನ ನೀಲಭಾಹ. ಯಮಜಾಮ್ಯುದವಾಹ ಊರ್ಜಿತ. ಇವರಿಬ್ಬರದು ಆಲಿಂಗನ ಹೆಂಗಿತ್ತು ಅಂದ್ರೆ ಗಂಗಾ ಯಮುನಾ ಸಂಗಮ ಇದ್ದ ಹಂಗಿತ್ತು. ಯಮುನಾ ನದಿ ಸ್ವಲ್ಪ ನೀರು ಬಣ್ಣದ ನೀರು. ಇವರು ಕನಕದ್ಯುತಿ ಮತ್ತು ಇವು ಬಂಗಾಳ ಮೈ ಬಣ್ಣ ಮಧ್ವಾಚಾರ್ಯ. ಉಪಮೀಯೇತ ಸತೇನ ನೀಲಭಾಹ. ಇವ್ರು ಹಿಂದಕ್ಕೊಮ್ಮೆ ಹಿಂಗೆ ಅಪ್ಕೊಂಡಾಗ ಹಿಂಗೆ ಕಾಣಿಸಿದ್ರು. ಭೀಮ ನಮಸ್ಕಾರ ಮಾಡಿದಾಗ ವೇದವ್ಯಾಸನ ಅಪ್ಕೊಂಡಿದ್ರು. ಅವಾಗ ಹಿಂಗೆ ದೃಶ್ಯ ಇತ್ತು. ಬಂಗಾಳಮಯ ಬಣ್ಣ, ವೇದವ್ಯಾಸ ಸ್ವಲ್ಪ ನೀರುಮಯ. ಇನ್ನೊಂದು ಹೇಳ್ತಾರ, ಅಲ್ಲಿ ಸೃಷ್ಟಿಗಳು ನೋಡ್ಕೊತಾರಂತ ವೇದವ್ಯಾಸನ ಜೋಡಿ ನಾವು ಇಷ್ಟು ವರ್ಷ ಆಯಿತು ಎಂದೂ ಹಿಂಗೆ ಅಪ್ಕೊಂಡು ಇದಮಾಪ ಶುಕೋಪಿ ಲಾಲನಂ. ಈ ಶುಕಾಚಾರ್ಯ ಹಿಂಗೆ ಅಪ್ಕೊಂಡು ನಮ್ಮ ಖಾಸ್ ಮಗ ಅವನು 12 ಶುಕ ತಿಂಗಳು ಅಪ್ಕೊಂಡಿಲ್ಲ. ಇದಮಾಪ ಶುಕೋಪಿ ಲಾಲನಂ ನ ಸಮಗ್ರಂ ಜಗದಂ ಪಿತು ಅನಭಿಷ್ಟ ಯದೇಶ ತನ್ನ ಇತ್ಯತಿ ಕೌತೂಹಲಮಾಪಿ ತಾಪಸ್. ಆ ತಪಸ್ವಿಗಳು ಕುತೂಹಲದಿಂದ ಏನಪ್ಪ ಈ ಬಂದು ಸ್ವಾಮಿಗಳು ಬಂದಾರ ಇವತ್ತು ವೇದವ್ಯಾಸ ಎಷ್ಟು ಪ್ರೀತಿ ಮಾಡ್ತಾರೆ. ಈ ಪ್ರೀತಿ ಈ ಒಂದು ಅಚ್ಚ ಖಾಸ್ ಮಗ್ಗೆ ಸಿಕ್ಕಿಲ್ಲ ಯಾರಂತ. ಇದಮಾಪ ಶುಕೋಪಿ ಲಾಲನಂ. ಈ ಲಾಲನ ಪಾಲನ ಶುಕಕ್ಕೂ ಸಿಕ್ಕಿಲ್ಲ. ಇವರು ಬಂದವ್ರು ಯಾರು? ಹಿಂದಕ್ಕೆ ಬ್ರಹ್ಮದೇವರು ಬಂದಾಗ ಹಿಂಗಾಗಿತ್ತು. ಇವರು ಭಾವಿ ಬ್ರಹ್ಮರು ಇದ್ದಾರೆ ಕಾಣಿಸ್ತದ ಅಂತ ಅವರು ಅದಕ್ಕೆ ಚತುರ್ಮುಖ ಅದಕ್ಕೆ ಹಿಂಗೆ ಸೊನ್ನೆ ಮಾಡಿದ್ರು. ಆಸನ ಬ್ರಹ್ಮದೇವರ ಬಂದಾಗ ಯಾವ ಆಸನ ತಂದು ಇಡ್ತಿದ್ರು ಅದನ್ನು ಇಟ್ಟರು. ಚತುರ್ಮುಖ ಮುಕುಂದ ದಾಸ ಆಸನವನ್ನು ಕೂಡಿದ್ರು. ಇಷ್ಟು ಮಧ್ವಿಲೋದ, ಇಷ್ಟು ಮಧ್ವಾಚಾರ್ಯರಿಗೆ ವೇದವ್ಯಾಸರಿಗೆ ಮುಂದೆ ಏನಾಯಿತು? ಇತಿಹಾಸ ಸುಂದರ ಪುರಾಣ ಸೂತ್ರ ಸಕ್ರಿಯ ಪಂಚರತ್ನ ಭಾವ ಸಂಯುತಂ ಅಶೃಣೋದ ಅನಂತದೋರುತ ಪರಮರ್ಥಮಪ್ತ ಗಣಿತಾಗಮಾವನೆ. ಇತಿಹಾಸ ಸುಂದರ ಪುರಾಣ ಸೂತ್ರ ಪಂಚರಾತ್ರಾಗಮವನ್ನು ಅಶೃಣೋ ಮತ್ತು ಅವರಿಂದ ಕೇಳಿದ್ರು ಮಧ್ವಾಚಾರ್ಯ. ಪುರ ಏವ ಪೂರ್ತಿ ಮಪೂರೆ ಮೊದಲೇ ಕೇಳಿ ತುಂಬಿಕೊಂಡಿದ್ರು. ಈ ಮತ್ತೆ ವಿಶೇಷವಾದಂಥ ಅರ್ಥವನ್ನು ತುಂಬಿಕೊಂಡ್ರು ಮಧ್ವಾಚಾರ್ಯ. ಅಶೃಣೋತ್ ಅನಂತತು ಪೂರ್ಣಪ್ರಜ್ಞರು ಪೂರ್ಣ ಜ್ಞಾನಿಯಾದ ಇವರಿಂದ ವೇದವ್ಯಾಸನ ಕೇಳಿದರು ಆ ಆಗಮಾವಧಿ ಅಂತ ಅದು ಹೇಳ್ತಾರೆ. ಎಷ್ಟು ಪ್ರೀತಿ, ಎಷ್ಟು ವಿಶ್ವಾಸ.
ಒಂದು ಕಡೆಗೆ ಮಧ್ವರ ಮತ್ತು ವ್ಯಾಸರ ಸಮಾಗಮ, ಇನ್ನೊಬ್ಬ ಆಚಾರ್ಯರ ಸಮಾಗಮ ಹೆಂಗೆ ಅರಿಷ್ಟ ಆಗಿದೆ ನೋಡ್ಬೋದು. ಅವರ ಪಾಠ ಹೇಳೋಕ ಸೂತ್ರಗಳಿಗೆ ವ್ಯಾಖ್ಯಾನ ಮಾಡ್ತಿದ್ರು, ಪಾಠ ಹೇಳ್ತಿದ್ರು. ಹಿಂದೊಬ್ಬ ಗುಹಾದಾಗ ಹೇಳ್ತಿದ್ರು ಬದಲಿ ಒಳಗೆ. ಆವಾಗ ಒಬ್ಬರು ಮುದುಕರು ಬಂದು ಅಯ್ಯೋ 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 ಹೇಳಿದಾಗ ಅಯ್ಯೋ ಅಯ್ಯೋ ಹಿಂದೆ ಕೂಡ ಮುದುಕ ಯಾರವ ನಮ್ಮ ಹೊರಗೆ ಹಾಕಿ ನಾವು ತಪ್ಪಾಕತ್ತು. ಮತ್ತೆ ಅಯ್ಯೋ ಅಯ್ಯೋ ಯಾರೇ ನೀವು ಸೂತ್ರಕರ್ತ ವ್ಯಾಸ ಅನ್ನೋದು. ನೀವು ಯಾವ ಸೂತ್ರಕ್ಕೆ ವ್ಯಾಖ್ಯಾನ ಮಾಡಿದ್ರೆ ಆ ವ್ಯಾಸ ನಾನು ಹಿಂಗ್ಯಾಕೆ ಅನ್ಕತ್ತೀರಿ. ಮತ್ತು ಏನು ಮಾಡಲಿ, ನನಗೆ ಚಾವುನ ಹೊಡೆದಂಗೆ ನನ್ನ ಸೂತ್ರಕ್ಕೆ ಅಬರ್ಥ ಮಾಡ್ಕತ್ತೀರಿ. ನಾನೇ ಬರೆದ ಸೂತ್ರಕ್ಕೆ ಅಬದ್ಧ ಅರ್ಥ ಮಾಡ್ಕತ್ತೀನಿ. ಇದಕ್ಕಿಂತ ದುಃಖ ಯಾವುದದು? ಹೊರಗೆ ಹಾಕೋದು, ಹೊರಗೆ ಹಂಗೆ ಹಾಕ್ಬೇಡ, ನನ್ನ ಜೋಡಿ ವಾದ ಮಾಡೋದು ಪಾಸ್ರವಾಗಿ. ವ್ಯಾಸೋ ನಾರಾಯಣ ಸಾಕ್ಷಾತ್ ಶಂಕರ ಶಂಕರ ಸ್ಮೃತ ತಯೋರ್ ವಿವಾದೇ ಸಂತಾತೆ ಕಿಂಕರ ಕಿಂ ಕರಿಷಿ. ಇಬ್ಬರು ವಾದ ಮಾಡಕತ್ತರು. ಶಿಷ್ಯರು ಹೊರಗೆ ಹೋದ್ರು. ಇಲ್ಲ ಈಗ ಕಡೆಗೆ ಅವರು ಬಹಳ ದುಃಖಿತರಾಗಿ ಇದಾಗ ಅದೃಶ್ಯ ಆಗಿತ್ತು. ಇದು ಅವ್ರಿಗೆ ಮಾಡಿದ ಸತ್ಕಾರ, ಮಧ್ವಾಚಾರ್ಯ ಮಾಡಿದ ಸತ್ಕಾರ. ಇದರ ಒಂದೇ ಒಂದು ಯೋಗೇಶ್ವರ ಅವ್ರು ಹೇಳ್ತಾರೆ, ಇದೆಲ್ಲ ನಿಮ್ದೆಲ್ಲ ಕಾಲ್ಪನಿಕ. ಇಷ್ಟೇ ಬಿಟ್ಟರೆ ಮೂಲೆ ಹೋಯ್ತು ಕಾಲ್ಪನಿಕ ಭ್ರಮಶ. ನೀವು ಇದೆಲ್ಲ ಇತ್ತೀಚೆಗೆ ಕಾಲ್ಪನಿಕಗಳು, ನೀವೇ ಕಟ್ಟಕತೆಗಳು, ಸಾಕ್ಷಿಗಳು, ನೀವು ನಿಮ್ಗೆ ಹೆಂಗೆ ಬೇಕು ಹಂಗೆ ಬರ್ಕೊಂಡಿದ್ದಿ. ಒಂದು ಎಂಟತ್ತು ಮಾತು ಇದು ಬಿಟ್ಟು ಅವ್ರಿಗೆ ಬೇರೆ ಏನೂ ಹೇಳಿಕೆ ಹೊರಗೆ ನಿಮ್ಗೆ ಹೆಂಗೆ ಬೇಕು ಹಂಗೆ ನಾವು ಮಾಡ್ಕೊಂಡಿದ್ವಿ. ಇವಿಷ್ಟೇ. ಅದಕ್ಕೆ ಹಿಂಗೆ ಉತ್ತರಿಲ್ಲ ಅಂತ ಅರ್ಥ. ಆದ್ದರಿಂದ ಇವೆಲ್ಲ ಪ್ರಮೇಯಗಳು ವಿದ್ಯಾಧೀಶರಾದಂತಹ ವೇದವ್ಯಾಸದೇವರಿಂದಲೇ ಮಾಡಲ್ಪಟ್ಟಿವೆ ಅಂತ ಇಲ್ಲಿ ಹೇಳಿದ್ರು. ಇದು ಇಷ್ಟೆಲ್ಲ ಹೇಳಿ ಏನು ಹೇಳ್ತಾರಪ್ಪ ಅಂತ ಕೇಳಿದ್ರೆ, ಪ್ರಕೃತಿಯೂ ಕೂಡ ವೇದದಲ್ಲಿ ಅದರ ಉಲ್ಲೇಖ ಬಂದದ. ಪ್ರತಿವಾದಿಗಳು, ಮಾಯಾವಾದಿಗಳು ಪ್ರಕೃತಿ ವೇದದಲ್ಲಿ ಬಂದಿಲ್ಲ, ವೇದದಲ್ಲಿ ಅದರ ಉಲ್ಲೇಖವಿಲ್ಲ ಅಂತಿದ್ರು. ಇಲ್ಲ, ಈ ಕ್ಷುತೇನ ಶಬ್ದಂ ಓಂ ಅಶಬ್ದಂ. ಶಬ್ದ ಅಂದರೆ ವೇದ. ವೇದ ಪ್ರತಿಪಾದ್ಯವಾಗದೇ ಇದ್ದ ಪ್ರಕೃತಿಯು ನ ಜಗತ್ ಕಾರಣವಲ್ಲ. ಈ ಕ್ಷತೆ ಜಗತ್ ಕಾರಣವಾದ ವಸ್ತುವಿಗೆ ಈ ಕ್ಷತಿ ಕರ್ಮ ಹೇಳ್ಯಾರ, ಹಿಂಗೆ ಅವರ ಅರ್ಥ ಮಾಡ್ಯಾರ. ಆದರೆ ಪ್ರಕೃತಿಯು ಅಶಬ್ದವಲ್ಲ, ಶಬ್ದವು ನಮ್ಮವು. ಪ್ರಕೃತಿ ಅಶಬ್ದವಲ್ಲ ಅಂದರೆ ಪ್ರಕೃತಿಯು ವೇದ ಪ್ರತಿಪಾದ್ಯ ಅಲ್ಲ ಅಂತ. ವೇದ ಪ್ರತಿಪಾದ್ಯವೇ. ಆದರೆ ಪ್ರಕೃತಿ ವೇದ ಪ್ರತಿಪಾದ್ಯ ಮಾಡಿ ನಿಮಗೆ ಬಾಧಕರ ಸಮನ್ವಯ ಸೂತ್ರ ಮಾಡ್ಲಿಕ್ಕಂತೀನಿ. ಪ್ರಕೃತಿ ವೇದದಲ್ಲಿಯೂ ಪ್ರಕೃತಿ ಉಲ್ಲೇಖದ ಅಂದ್ರೆ ನಿಮಗೆ ಬಾಧಕ ಆಗ್ತದ. ಪ್ರಕೃತಿನೂ ವೇದನಾಗ ಹೇಳ್ಯಾರ, ಮುಂದೆ ಸಮನ್ವಯ ಹೆಂಗೆ ಮಾಡೋದು? ಆಗ ಸಮನ್ವಯ ಹೇಳಿವಲ್ಲ ನಿಮಗೆ. ಏನು ಮುಖ್ಯವಾಗಿರತಕ್ಕಂತಹ ಶಬ್ದಗಳು ಭಗವಂತ ಹೇಳ್ತಾವ, ಮುಖ್ಯವಾಗಿ ಪ್ರಕೃತಿ ಹೇಳ್ತಾವ. ತಪ್ಪೇನಾದ್ರು ಈ ರೀತಿಯಾಗಿ ವ್ಯವಸ್ಥೆ ಮಾಡಿ ಕಡಿ ಏನಮ್ಮವ್ರು ಹೇಳಿದ್ರು, ಪ್ರಕೃತಿ ಎಂಬ ಶಬ್ದವು ಇದು ಪ್ರಧಾನ ಮೂಲ ಪ್ರಕೃತಿಯನ್ನು ಹೇಳ್ತದ ಅಂತ ಹೇಳಿದ್ರು. ನೀವು ಸಮನ್ವಯ ಹೆಂಗೆ ಮಾಡ್ತೀರಿ? ಮತ್ತಿನ್ನು ಇದಕ್ಕೆ ಮೇನ್ ಇದಕ್ಕೆ ಬಂದ್ರಿ. ಕಡಿ ಸಮನ್ವಯಾಧ್ಯಾಯ ಈ ಪ್ರಕೃತಿ ಅಧಿಕರಣ ಯಾಕೆ ಬಂತು ಗೊತ್ತಾಯ್ತು. ಮತ್ತೆ ಇನ್ನೊಂದು ಹೇಳಿದ್ರು, ಮತ್ತೆ ಇನ್ನೊಂದು ಹೇಳ್ತಾರೆ, ನೆನಪಿರಂಗಿಲ್ಲ, ನೆನಪು ಮಾಡ್ಕೊಂಡ್ರೆ. ಓಂ ಪ್ರಕೃತಿಶ್ಚ ಪ್ರತಿಜ್ಞಾ ದೃಷ್ಟಾಂತ ಅನುಪರೋಧಾತ್ ಓಂ. ಇದು ವೇದವ್ಯಾಸದ ಈ ಅಧ್ಯಾಯದ ಮನೆಯ ಪಾದದ ಲಾಸ್ಟ್ ಪಟ್ ಒಂದು ಸೂತ್ರ, ಅನಾವೃತ್ತಿಶ್ವರ ಅಂತಂದು ಅದು. ಈಗ ಇಲ್ಲಿ ಆ ಏತೇನ ವ್ಯಾಖ್ಯಾತ ಪ್ರಕೃತಿಶ್ಚ ಪ್ರತಿಜ್ಞಾ ದೃಷ್ಟಾಂತ ಅನುಪರೋಧ ಓಂ. ಈ ಸೂತ್ರಾರ್ಥ ನಾವೇನು ಮಾಡ್ತೀವಿ, ಅವನೇನು ಮಾಡ್ತೀವಿ. ಪ್ರಕೃತಿ ಚ ಪ್ರಕೃತಿ ಮೊದಲಾದ ಸ್ತ್ರೀಲಿಂಗ ಶಬ್ದಗಳೂ ಕೂಡ ಪರಮಾತ್ಮನನ್ನೇ ಹೋಗುತ್ತವೆ. ಚ ಅಂದ್ರೆ ಕೂಡ ಅನ್ಬೇಕಾದ್ರೆ ಅವರು ಊಟಕ್ಕೆ ಬರ್ತಾನೆ, ಮತ್ತೆ ಬರ್ತಾನೆ ಕೇಳ್ತಿರ್ತಾರೆ. ನೀವು ಬರೀ ಅವ್ರು ನೋಡಿ, ನೀವು ಬರೀ ನಾವು ಅಂದ್ರೆ ಅವರೇ ಅದೇ ಇನ್ನೂ
ಡಾಕ್ಟರ್ ಬರ್ತಾರೆ. ಹಂಗೆ ಪ್ರಕೃತಿಶ್ಚ ಅಂದ್ರೆ ಪ್ರಕೃತಿ ಮೊದಲಾದ ಸ್ತ್ರೀಲಿಂಗ ಶಬ್ದಗಳೂ ಕೂಡ ಪರಮಾತ್ಮ ಹೇಳ್ತಾರೆ. ಪುಲ್ಲಿಂಗ ಮೊದಲಾದ ಶಬ್ದಗಳಿಂದ ಹೇಳ್ತಾವ, ಇದು ಕೂಡ ಶಬ್ದವೂ ಹೇಳುತ್ತೆ. ಹೇಳ್ತಾವಲ್ಲಿಕ್ಕೆ ಪ್ರಮಾಣ ಏನು? ಪ್ರತಿಜ್ಞಾ ದೃಷ್ಟಾಂತ ಅನ್ನೋದು. ಪ್ರತಿಜ್ಞಾ ಹಂತ ಏತಮೇವ ಪುರುಷಂ ಸರ್ವಾಣಿ ನಾಮಾನಿ ವಿಶಂತಿ ಸರ್ವೇ ಘೋಷ. ವೇದ ಆಶ್ಚರ್ಯ, ಎಲ್ಲ ವೇದಗಳು, ಕೋಶಗಳು, ನಾದಗಳು, ಶಬ್ದಗಳು ಏತಮೇವ ಪುರುಷಂ ಈ ಪರಮಾತ್ಮನನ್ನೇ ಹೇಳುತ್ತವೆ. ಪ್ರತಿಜ್ಞಾ ದೃಷ್ಟಾಂತ ಏನು? ಯಥಾನಂತೆ ಚಂದಮಾನ ಸಮುದ್ರಾಯಣ, ಹರಿಯುವ ನದಿಗಳು ಯಾವ ರೀತಿಯಾಗಿ ಸಮುದ್ರವನ್ನು ಸೇರುತ್ತವೆ ಹಾಗೆ ಎಲ್ಲ ನಾಮಗಳು ಭಗವಂತ ಹೋಗಿ ಸೇರ್ತಾವ. ದೃಷ್ಟಾಂತ ಇದೇನಾಯಿತು? ಪ್ರತಿಜ್ಞಾ ಮತ್ತು ದೃಷ್ಟಾಂತದ ಅನುಪರೋಧ ಅಂದರೆ ಅನುಕೂಲ ಇರುವುದರಿಂದ ಪ್ರಕೃತಿ ಮೊದಲಾದ ಶಬ್ದಗಳು ಭಗವಂತನ ಹೇಳ್ತಾವ. ನಮ್ಮ ಸೂತ್ರ ಮತ್ತು ಸ್ತ್ರೀಲಿಂಗ ಶಬ್ದವು ಪರಮಾತ್ಮ ಹೇಳ್ತೇವೆ ಅಂತಂದ್ರೆ ಜಗತ್ತಿನಾಗ ಸ್ತ್ರೀಯರನ್ನು ಕರೆಯುವ ಶಬ್ದಗಳು ಯಾವುವು? ಇವಾಚಿ ಪರಮಾತ್ಮ. ಜಗತ್ತಿನೊಳಗೆ ಸ್ತ್ರೀ ಪುರುಷರ ವ್ಯವಸ್ಥೆ ಆಗೋದು ಹೆಂಗಂದ್ರೆ ಉತ್ತರದ ಏನಪ್ಪ? ಮುಖ್ಯಾರ್ಥ ಶರತ್ ಅದೇನು? ಶರತ್ ಆದ ಚಂದ್ರ ಶರತ್ ನಿನಗುವಂತ ಚಂದ್ರಗೂ ಅಂತ ಮುಖ್ಯನೇ ಮುಖ್ಯ. ನಾನು ದೊಡ್ಡ ಚಂದ್ರ ತಿಂದ ಪರಮ ಮುಖ್ಯ, ಅವ ಮುಖ್ಯ, ನೀವು ಮುಖ್ಯ. ಹಿಂಗೆ ಹೋಗ್ತದೆ ಗಾಡಿ ಪರಮ ಮುಖ್ಯ. ಪರಮ ಮುಖ್ಯ. ಇದ್ರ ಬಗ್ಗೆ ನರಸಿಂಹಾಚಾರ ಅಂತ ಯಾರೋ ಹಿಂದಕ್ಕಿದ್ರು, ಅವ್ರ ಹೆಸರು ಇವ್ರಿಗೆ ಇಷ್ಟ ಅಂತ. ಅವ್ರ ಮುಖ್ಯ ಇಲ್ಲ ಮುಖ್ಯ. ಆ ನರಸಿಂಹಾಚಾರ ದೊಡ್ಡ ನರಸಿಂಹ ಅವ ಪರಮ ಮುಖ್ಯ. ಇವ ಅವರ ಮುಖ್ಯ. ಹಿಂಗೆ ಲೋಕದಲ್ಲಿ ಶಬ್ದಗಳು ಭಿನ್ನ ಭಿನ್ನ ವ್ಯಕ್ತಿಗಳಿಗೆ ಕರೆದರೂ ಕೂಡ ಮುಖ್ಯ ವ್ಯವಸ್ಥಾಪನೆ ಅಂತ ಶಬ್ದಗಳ ನಡೀತದೆ. ತಪ್ಪೇನದ ಅಂತ ನಾವು ಸಮಾಧಾನ ಮಾಡಿ. ಇದಕ್ಕೆ ಪ್ರತಿವಾದಿಗಳಾದಂತಹ ಮಾಯಾವಾದಿಗಳು ಈ ಸೂತ್ರಕ್ಕೆ ಅರ್ಥ ಏನು ಮಾಡ್ತಾರೆ? ಪ್ರಕೃತಿಶ್ಚ ಒಂದು ಬ್ರಹ್ಮನೂ ಕೂಡ ಪ್ರಕೃತಿಯಾಗ್ಯಾನ, ಉಪಾದಾನ ಕಾರಣ ಆಗ್ಯಾನ. ಪ್ರಕೃತಿ ಅಂದ್ರೆ ಉಪಾದಾನ. ಈ ಕೊಡ ಅದು ವಿಕೃತಿ, ಮಣ್ಣು ಪ್ರಕೃತಿ. ಕೊಡ ವಿಕೃತಿ, ಮಣ್ಣು ಪ್ರಕೃತಿ, ಬಂಗಾರ ಪ್ರಕೃತಿ, ಆಭರಣದ ವಿಕೃತಿ. ಪ್ರಕೃತಿಶ್ಚ ಬ್ರಹ್ಮನೂ ಕೂಡ ಉಪಾದಾನ ಕಾರಣ ಆಗಿದ್ದಾನೆ. ಬ್ರಹ್ಮನೂ ಕೂಡ ಕಾರಣ ಅಂದ್ರೆ ನಿಮಿತ್ತ ಕಾರಣಕ್ಕ ಇದ್ದೇ ಇದ್ದಾನೆ ಬ್ರಹ್ಮ, ಉಪಾದಾನ ಕಾರಣ ಇದ್ದಾನೆ. ಹಿಂಗೆ ಮಾಯಾವಾದಿಗಳು ಅದು ಬ್ರಹ್ಮ ಕುಂಬಾರಾಗಿ ನಿಮಿತ್ತ ಆಗ್ಯಾನ, ಮಣ್ಣಾಗಿ ಉಪಾದಾನೂ ಆಗ್ಯಾನ. ಹಿಂಗ ಅವ್ರ ವಾದ. ಪ್ರಕೃತಿಶ್ಚ ಯಾಕೆ? ಪ್ರತಿಜ್ಞಾ ದೃಷ್ಟಾಂತ. ಅವ್ರು ವೇದೇ ಬೇರೆ, ನಮ್ಮ ವೇದ ಇಟ್ಕೊಂಡರು. ಪ್ರತಿಜ್ಞಾ ಏನು? ಏನಾ ಶ್ರುತಂ ಭವತಿ, ಏನಾಮೃತಂ ಭವತಿ. ಅಲ್ಲೇ ಶ್ವೇತಕೇತು ಮತ್ತು ಉದ್ದಾಲಕರದು ವಾದ. ಅಲ್ಲೇ ಶ್ವೇತಕೇತು ಗರ್ವಿಷ್ಠನಾಗಿ ಮನೆಗೆ ಬರ್ತಾನೆ. ಅವನು 12 ವರ್ಷ ಗುರುಕುಲವಾಸ ಮಾಡ್ಕೊಂಡು ಮಹಾಪಂಡಿತನ ಅವ ನಮಸ್ಕಾರ ಮಾಡೋಂಗಿಲ್ಲ. ನೀನು ನೋಡ್ತಾನೆ ಅದೇ ನಾನು ನಮ್ಮ ಅಪ್ಪನ ಕೆಲಸ ಶಾಣೆ ಇದ್ದೇನು, ಕೆಳಗೆ ಕೂತ್ರ ನಾನು ಪಂಡಿತ ಕಪ್ಪನ ಮ್ಯಾಲೆ ಕೊಡ್ಬೇಕಂದ್ರೆ ಇದ್ದು ಒಂದು ಮನೆ ಮ್ಯಾಲ ಕೂತ ನಾ ಏನು ಕೊಡ್ಬೇಕು ಜಾಗ ಇದೆ. ಅವ್ನು ಯಾರೋ ಆಚಾರ ಸ್ವಲ್ಪ ಕೈ ಜೋಡಿಸಿದ್ರು. ಈಗ ರಾಶಿ ಮಾಡಿ ಅದೆಲ್ಲ ಜೋಳ ಬರ್ತದೆ, ಜೋಳದ ಮ್ಯಾಲೆ ಹೋಗ್ಬೋದು. ಇಲ್ಲ ಇವರು ಅಂದ್ರೆ ನಾನು ಹೋಗ್ಬೋದು. ಅವಪ್ಪ ಅಂದರು ಎಷ್ಟು ಗರ್ವಿಷ್ಠ ಆಗ್ಯಾನ ಹುಡುಗಿ. ನಾವು ಮೊದಲು ಹೋಗಿ ದಾಂಡಿದಾಗೆ ಚಲೋ ಇದ್ದ, ಈಗೇನು ಶಾಣೆ ಆಗಿದ್ದು ನಾನು ಗರ್ವಿಷ್ಠ ಆಗ್ಯಾನ. ಸ್ತಬ್ಧ ಏವ ಕೂಡ. ಹಾಗಾದ್ರೆ ಏನಪ್ಪ ನೀ ಇಷ್ಟು ಕಲ್ತು ಬಂದಿ ಅಂತ ಹೇಳಿ ಹೌದೌದು ನಾನು ಕೇಳು ಏನಾ ಶ್ರುತಂ ಭವತಿ, ಏನಾಮತಂ ಭವತಿ, ವಿಜ್ಞಾತಂ ಸ್ವಾದೇಶ. ಯಾವುದನ್ನ ಕೇಳಿದ್ರೆ ಎಲ್ಲೋ ಕೇಳಿದಂತೆ, ಯಾವುದನ್ನು ವಿಮರ್ಶಾವಣೆ ತಿಳ್ಕೊಂಡಂಗೆ ಅದ ವಸ್ತು ಯಾವ್ದು ಹೇಳು. ಅಪ್ಪ ಕೇಳಿದೆ, ಅಪ್ಪ ಇನ್ನೊಂದು ಹೇಳು. ಏನಾ ಶ್ರುತಂ ಭವತಿ, ಏನಾಮತಂ, ಏನು ಅವಿಜ್ಞಾತಂ ಕಥಂ. ಇದೇ ನಮ್ಮ ಪಾಠ ಆಗಿರಬೇಕು.
ಆ ಚೀಲದ ಕೆಳಗೆ ಇಳಿಸಿ ನಾವು ಅದು ಇವಾಗ ಹೇಳ್ಬೇಡ ಚೀಲದ ಆಚಾರ ಹೇಳಿದೆ ಏನಿಲ್ಲ ನಮ್ಮ ಚಾನಲ್ಲ ಯಾರು ಅದು ನಾವು ಸುಮ್ಮನೆ ಗರ್ವಿಷ್ಠ ಆಗಿ ಬಂದಿದ್ದು ನಾವು ಕೇಳಿದ್ರು. ಅವಾಗ ನಿಮ್ಮ ಗುರುಗಳು ಹೊರಗಡೆ ಅಲ್ಲಿ ಹೋಗಿ ಹೇಳಿದೆ ಅಂತಂದ್ರು. ಆವಾಗ ಸ್ವಲ್ಪಸು ಯಥಾ ಸೌಮ್ಯ ಏಕೇನ ಮೃತ್ಪಿಂಡೇನ ಸರ್ವಮಯಂ ವಿಜ್ಞಾತಂ ಭವತಿ ಆಚಾರಂ ವಿಕಾರೋ ನಾಮಧೇಯಂ ವೃತ್ತಿಕೇತ್ಯವ ಸತ್ಯಂ. ಹೇ ಸೌಮ್ಯನೇ, ಯಥಾ ಏಕೇನ ಮೃತ್ಪಿಂಡೇನ, ಒಂದು ಮಣ್ಣಿನ ಹೆಂಟೆಯ ಜ್ಞಾನವನ್ನು ಮಾಡಿಕೊಳ್ಳುವುದರಿಂದ ಮಣ್ಣಿನಿಂದ ತಯಾರಾಗಿರತಕ್ಕಂತಹ ಘಟ ಕುಡ್ಯಾದಿಗಳು ಒಣ ಮತ್ತು ಮಣ್ಣಿನ ಮನೆಯ ಜ್ಞಾನ ಆಗ್ತದೋ ಹಂಗೆ ಭಗವಂತನ ಜ್ಞಾನವನ್ನು ಮಾಡ್ಕೊಂಡ್ಬಿಟ್ರೆ ಎಲ್ಲದರ ಜ್ಞಾನ. ಯಥಾ ಸೌಮ್ಯ ಏಕೇನ ಲೋಹಮಣಿನ ಸರ್ವಂ ಲೋಹ ವಿಜ್ಞಾತಂ ಭವತಿ. ಒಂದು ಬಂಗಾರದ ಜ್ಞಾನವನ್ನು ಮಾಡಿಕೊಂಡ್ಬಿಟ್ರೆ ಬಂಗಾರದಿಂದ ಆಗತಕ್ಕಂಥ ಕಟಕ ಮುಕುಟಾದಿಗಳ ಜ್ಞಾನ. ಕಟಕ ಮುಕುಟ, ಕಟಕ ಅಂದರೆ ಕಡಗಯ್ಯ, ಕಡಗಕ್ಕೆ ಅಂತ ಕಟಕ ಕಡಗ ಮುಕುಟ ಅಂದರೆ ಕಿರೀಟ. ಕಟಕ ಮುಕುಟಾದಿಗಳ ಜ್ಞಾನ ಆಗುತ್ತದೆ. ಬಂಗಾರ ಅಂತೀರಿ ಯಾಕ? ಬಂಗಾರ ಜ್ಞಾನ ಆಗಿಬಿಡ್ತದೆ. ಸೌಮ್ಯ ಏಕೇನ ನಖನೆ ಕರೀತಾರೆ. ಹಿಂದಕ್ಕೆ ಉಗುರು ತೆಗಿಲಿಕ್ಕೆ ಒಂದು ಕತ್ತಿ ಇರುತ್ತೆ, ಕಬ್ಬಣ ಕತ್ತಿ, ಉಗುರಗತ್ತಿ. ಒಂದು ಉಗುರಗತ್ತಿಯನ್ನು ನೋಡಿಬಿಟ್ರೆ ಕಬ್ಬಣ ಜ್ಞಾನ ಆಗ್ತದೆ. ಕಬ್ಬಿಣದಿಂದ ಆಗಿರ್ತಕ್ಕಂಥ ಎಲ್ಲ ವಸ್ತುಗಳ ಜ್ಞಾನ ಆಗ್ತದೋ ಹಾಗೆ ಭಗವಂತನ ಜ್ಞಾನ ಎಲ್ಲ ಜ್ಞಾನ ಆಗ್ತದೆ. ಅದು ಮೂರು ಜ್ಞಾನ ಕೊಟ್ಟ, ಒಂದು ಮೃತ್ತಿಕ, ಒಂದು ಬಂಗಾರ, ಒಂದು ಉಗುರಗತ್ತಿ. ಹಾಗಾದರೆ ಇದರ ಜ್ಞಾನ ಅದರಿಂದ ಆಗ್ತದೆ ಅಂದ್ರೆ ಅದು ಇದು ಒಂದೇ ಅಂದಂಗೆ ಆಯ್ತು ಅಲ್ವಾ? ಬಂಗಾರದ ಜ್ಞಾನದಿಂದ ಬಂಗಾರದ ಆಭರಣ ಜ್ಞಾನ ಆಗ್ತದಂತೆ. ಆ ಬಂಗಾರ ಆಭರಣ ಒಂದೇ. ಹಾಗೆ ಬ್ರಹ್ಮನ ಜ್ಞಾನದಿಂದ ಜಗತ್ತಿನ ಅಂದ್ರೆ ಬ್ರಹ್ಮನೇ ಜಗದಾಕಾರ ಪ್ರಾಣಮಯ. ಬಂಗಾರವೇ ಹೆಂಗ ಕಟಕ ಮುಕುಟಾದಿಗಳು ಹಂಗೆ ಬ್ರಹ್ಮ ಇದೇ ಉಪಾದಾನ ಪ್ರಕೃತಿ. ಈಗ ಅವರು ಶರಣರಿದ್ದಾರೆ ಹಂಗೇನು ಭಾಳ ಮಂದಿ ಅವರೆಲ್ಲ ಮಾಯಾವಾದಿಗಳು ಶಂಕರ ದಡ್ಡ ಬೇಡ್ರಿ, ಮಹಾಬುದ್ಧಿವಂತರು, ಮಹಾಶಾಣ್ಯರು. ದಡ್ಡ ಅಂದ್ರೆ ಅದ್ರ ಅವ್ರ ಖಂಡ ಮಾಡಿ ಮಧ್ವಾಚಾರ ಬೇಕಾಗ ನಮ್ಮಂತ ನಮ್ಮ ಆಚಾರ ಅವ್ರು ಖಂಡನ ಮಾಡಿ ಮಧ್ವಾಚಾರ ಅಂತ ಯಾಕೆ ಬರಬೇಕಾಗ್ತದೆ? ನಮ್ಮ ಧರ್ಮ ನಡೀತಿಲ್ಲ. ಅದಕ್ಕೆ ಹಿಂಗೆ ಅವ್ರು ಮಾಡಿದ್ರೆ ಪ್ರಕೃತಿ ನೋಡಿ, ನಮ್ಮದು ವಿಷಯವಾಕ್ಯ ಬೇರೆ, ನಮ್ಮ ಸಬ್ಜೆಕ್ಟೇ ಬೇರೆ. ನಮ್ಮ ಆಚಾರ ಬಂದೇ ಹೇಳ್ತಾರೆ, ತಮ್ಮ ಈ ಸೂತ್ರಕ್ಕೆ ನೀವು ಅರ್ಥ ಏನು ಮಾಡಿದ್ವಿ? ಬ್ರಹ್ಮ ಜಗತ್ತಿಗೆ ಉಪಾದಾನ ಕಾರಣ. ಇದರ ತಾತ್ಪರ್ಯ ಏನಾಗ್ತದೆ? ಪರಬ್ರಹ್ಮ ಜಗತ್ತಿಗೆ ಏನಾಗ್ಯಾನ ಅಲ್ಲ, ಉಪಾದಾನ ನಿಮಿತ್ತ ಕಾರಣ ಇದ್ದಾನ. ಎರಡು ಅಂತಾರೆ ಅವರು ನಿಮಿತ್ತ ಕಾರಣ. ಅದು ಪ್ರಕೃತಿ ಯಾಕಿಟ್ಟಾರ ಮತ್ತೆ ಆ ಉಪಾದಾನೂ ಆಗ್ಯಾನ. ನಿಮಿತ್ತಂಕ ಇದ್ದೇ ಇದ್ದಾನೆ. ತದೈಕ್ಷದ ಬಹುಶ್ಯ ಪ್ರಜಾ ನಿಮಿತ್ತ ಅವ್ನು ನೋಡಿದಂತ ನಿಮಿತ್ತ ಕಾರಣ. ಯಥೋವಾಯುವಾನಿ ಭೂತಾನಿ ಪಂಚಮೀ ಭಕ್ತಿ ಮಣ್ಣಿನಿಂದ ಕೊಡ ಅಂತೀವಿ ಉಪಾದಾನ. ಹಿಂಗೆ ಅವರೆಲ್ಲ ಸಾಕಷ್ಟು ದೃಷ್ಟಾಂತ ಕೊಡ್ತಾರೆ. ಒಟ್ಟಾರೆ ಅವರ ಈ ಸೂತ್ರದ ವ್ಯಾಖ್ಯಾನ ಮಾಡಿದ ಮೇಲೆ ಅವರ ತಾತ್ಪರ್ಯ ಏನಾಯ್ತು? ಜಗತ್ತಿಗೆ ಬ್ರಹ್ಮ ಕುಂಬಾರನಂತೆ ನಿಮಿತ್ತ ಕಾರಣೂ ಇದ್ದಾನ, ಅಂತ ಸಿದ್ಧ ಮಾಡಿ ಆಚಾರ ಅವನು ಕೇಳಿ. ಇದು ಯಾವ ಅಧ್ಯಾಯ? ಆಚಾರ ಮೂರು ಹೇಳಿಕೆ ಸಮನ್ವಯ. ಅವರು ಸಮನ್ವಯ ಅಧ್ಯಾಯದ ಕೆಲಸ ಏನು? ಎಲ್ಲ ಶಬ್ದಗಳ ಸಮನ್ವಯನ ಮಾಡಿ ಅಂದಮೇಲೆ ಎಲ್ಲ ಸಮನ್ವಯ ಮಾಡ್ತಕ್ಕಂಥ ಕೆಲಸ ಆಗಬೇಕಲ್ಲ. ನೀವಿಂದ ಯಾವ ಸಮನ್ವಯ ಮಾಡಿದ್ರಿ? ನೀವು ಬ್ರಹ್ಮ ಜಗತ್ತಿಗೆ ಉಪಾದಾನ ಕಾರಣ ಅಂತ ಹೇಳಿದ್ರೆ ಇದು ಸಮನ್ವಯ ಏನಾಯ್ತು? ಅಧ್ಯಾಯದ ಸಂಗತಿ ಬಂದೇ ನಿಮ್ಮ ಸೂತ್ರದ ಕೊನೆ ನಮ್ದಲ್ಲ ಆಗ್ತದೆ. ನೀವ್ಯಾಗ ಮಾಡಿದ್ರೆ ಪ್ರಕೃತಿ ಮೊದಲಾದ ಸ್ತ್ರೀಲಿಂಗ ಶಬ್ದಗಳು ಕೂಡ ಪರಮಾತ್ಮನನ್ನು ಹೇಳುತ್ತವೆ. ಪ್ರತಿಜ್ಞಾ ದೃಷ್ಟ ಸರ್ವೇ ಶಬ್ದ ಸರ್ವೇ ಕೋಶ ಇದು ಪ್ರತಿಜ್ಞಾ. ಯಥಾನದ್ಯ ಇದು ದೃಷ್ಟ. ಅದು ಪರಮಾತ್ಮ ಸ್ತ್ರೀಲಿಂಗಾದಿ ಶಬ್ದವಾಚ್ಯನೂ ಆಗಿದ್ದಾನೆ ಅಂತ ಸಮನ್ವಯಕ್ಕೆ ಸಂಬಂಧಪಟ್ಟದ ಅರ್ಥ ನಾವು ಮಾಡಿದ್ವು. ನೀವು ಜಗತ್ಕಾರಣದ ಅರ್ಥ ನೀವು ಮಾಡಿದ್ದೀರಿ. ಜಗತ್ಕಾರಣ ಇದ್ದಾನೋ ಇಲ್ಲೋ ಅಂತ 2ನೇ ಅಧ್ಯಾಯದಾಗ ಹೇಳಬೇಕಾದ್ರೆ ಜಗತ್ತಿಗೆ ಕಾರಣ ಪರಮಾತ್ಮ ಅಂತ ಸಿದ್ಧ ಆದ ವಿರೋಧ ಬರ್ತದೆ. ಅದಕ್ಕೆ ಅಲ್ಲಿ ಹೇಳಿ ಇದು ಪ್ರಥಮಾಧ್ಯಾಯ ಸಂಗತಿನೇ ಇದೆ. ನಿನ್ನ ಸೂತ್ರಾರ್ಥಕ್ಕೆ ಸಂಗತಿನೇ ಇಲ್ಲ, ಅಧ್ಯಾಯ ಸಂಗತಿ ಇಲ್ಲ, ಪಾದ ಸಂಗತಿ ಇಲ್ಲ. ಏನಿದೆ ಸಂಗತಿ ಇಲ್ಲದೆ ಇದ್ದು ಅಸಂಗತವಾಯ್ತಲ್ಲ ಸೂತ್ರಾರ್ಥ ಅಂತ.
ಆಚಾರ ಇನ್ನು ಸ್ವತ್ತಕ್ಕೆ ಅರ್ಥ ಮಾಡಿದ ತನಕ ತಪ್ಪೇ ಇಲ್ಲ, ಅದನ್ನು ಬೇರೆ ಹೇಳ್ತೀವಿ, ಅದು ಬೇರೆ ಕೊಡು. ನೀವು ಪ್ರಕೃತಿ ಶಬ್ದಕ್ಕೆ ಹಂಗೆ ಅರ್ಥ ಇಲ್ಲೇ ಇರೋದು. ಇಲ್ಲೇ ಹೇಳಿದ್ರು ಈ ಸಮನ್ವಯಾಧ್ಯಾಯದ ಕೊನೆಯ ಭಾಗದ ಕನ್ಕ್ಲೂಡಿಂಗ್ ಮಾಡೋ ಅವಸ್ಥಾದಾಗ ದೇವರು ಜಗತ್ತಿಗೆ ಉಪಾದಾನ ಕಾರಣ ಸಮನ್ವಯನ ಆಯ್ತು. ಸಮನ್ವಯ ಶಬ್ದ ಪ್ರತಿಜ್ಞಾ ಮಾಡಿ ಇಲ್ಲಿ ಉಪಾದಾನ ಕಾರಣ ಅಂದ್ರೆ ಸಮನ್ವಯ ಆಗ್ತದೆ ಅಂತ ಸೀದಾಚಾರ. ಸರಿ, ಉಪಾದಾನ ಕಾರಣ ಅಂತ ತಿಳ್ಕೊಂಡು ಹೋದರು, ಉಪಾದಾನ ಕಾರಣ ಅಲ್ಲ. ಮೊದಲಿಗೆ ಖಂಡನ ಮಾಡಿ ಉಪಾದಾನ ಕಾರಣ ಅಂತ ಹೇಳಿದ್ರು, ಉಪಾದಾನ ಕಾರಣ ಅಲ್ಲ. ಯಾಕಲ್ಲ? ನ ಚ ಪ್ರಕೃತಿ ಶಬ್ದೇನ ಬ್ರಹ್ಮೋಪಾದಾನ ಮುಚ್ಚತೆ. ಮುಂತುರುವಾಗ್ತದೆ. ಇದು ಪ್ರಕೃತಿ ಎಂಬ ಶಬ್ದಕ್ಕೆ ತಮ್ಮ ಉಪಾದಾನ ಹೇಳಿ ಬರಂಗಿಲ್ಲ. ಯಾಕೆ? ನಿರ್ವಿಕಾರೋಕ್ಷರ ಶುದ್ಧೋ. ನೀವು ವೇದ ಹೋಗ್ತೀಯ, ವೇದಾಂತ ಪರಮಾತ್ಮನ ಲಕ್ಷಣ ಏನು? ನಿರ್ವಿಕಾರ, ಅಕ್ಷರ, ಶುದ್ಧ ಅಂತ. ವಿಕಾರ ಆಗಲಿ ಅಂತ ಪರಬ್ರಹ್ಮ ಅಂತ ಬಾಯಿದೆ. ಇದು ವಿಕಾರ ಆಗ್ಯಾರ ಅಂತ ಹೇಳಿ ಬನ್ನಿ, ವೇದದ ವಿರುದ್ಧ ಹೇಳ್ದಂಗೆ ಆಯ್ತಲ್ಲ. ಉಪಾದಾನ ಹೆಂಗೆ ಆಗ್ತದೆ? ಹಿಂಗೆ ಒಂದೊಂದೇ ಎಳೆ ಎಳೆಯಾಗಿ ನಾಳಿನ ದಿವಸ ಪಾಠ ಇಲ್ಲ.